ನ್ಯಾಯಾಲಯದ ಹೊರಗಡೆ ಮಣ್ಣಿನಿಂದ ಕುಡಿದ ನೇಲ್ವಿತ್ತು ಮತ್ತು ಅದರ ಮೇಲೆ ಕುಳಿತುಕೊಳ್ಳು ಆ ತೀಕ್ಷ್ಣ ಬುದ್ಧಿ ಉಳ್ಳ ನ್ಯಾಯಾಧೀಪೀಠದ ಮೇಲೆ ಕುಳಿತುಕೊಳ್ಳುವವರು ಅಕ್ಸರ್ ಯಾವಾಗ್ಲೂ ಅದನ್ನು ನೋಡ್ಲಾರೇರು, ಅದು ಅವರ ಪಾದದ ಬಳಿ ಕುಳಿತುಕೊಳ್ಳುವವರು ನೋಡ್ಬಲ್ಲರು. ವಕೀಲರೇ, ಕೆಲವೊಮ್ಮೆ ಕಾನೂನಿನ ದಪ್ಪನೆಯ ಪುಸ್ತಕಗಳಲ್ಲಿ ಆ ಸತ್ಯ ಸಿಗುವುದಿಲ್ಲ. ಯಾದೂ ಕಚರೆಯ ಬುಟ್ಟಿಯಲ್ಲಿ ಬಿದ್ದಿರಾವ್ ಕೆಲವು ವ್ಯರ್ಥ ಪುಟಗಳಲ್ಲಿ ಬರೆಯಲ್ಪಟ್ಟಿರುತ್ತದೆ. ಹೌದು, ಸತ್ಯದ ನಿರ್ಣಯ ಕೇಬಲ್ ವಾದ್ವಿವಾದಗಳಿಂದ ಆಗುವುದಿಲ್ಲ, ಬರು ಅದು ಆ ದೃಷ್ಟಿಯಿಂದಲೋ ಆಗುತ್ತದೆ. ಯಾದೂ ಸುಳ್ಳಿನ ಪರ್ದೆಯ ಹಿಂದೆ ಅದ್ಗಿರಾವ್ ಸತ್ಯವನ್ನು ಒಲೆಯಬಲ್ಲದು. ಈ ಮಾತು ಗಾಳಿಯಲ್ಲಿ ಮೃಂಗಿದು ಅಲ್ಲ, ಆದರೆ ಅದರ ಗರ್ಜನೆ ಬರುವಾಂತ ಸಮಯದಲ್ಲಿ ಮುಳು ನ್ಯಾಯಾಲಯದ ಅಥವಾ ಅದರ ಗೋಡೆಗಳನ್ನು ನಡುಗಿಸುವಂತಾಯಿತು. ಬಿಸಿ ಮಧ್ಯಾಹ್ನದ ಸೂರ್ಯ ನ್ಯಾಯಾಲಯದ ಹಳೆಯ ಕಟ್ಟಡದ ಮೇಲೆ ತನ್ನ ಪೂರ್ಣ ಶಕ್ತಿಯಿಂದ ಹೊಳಗುತ್ತಿತ್ತು. ಕಪ್ಪುಕೋಟು ಧರಿಸಿರಾವ್ ನೂರಾವ್ ಜನರು ಫ್ಯಾಲುಗಳ ಹರೋರಿಯನ್ನು ಹೊತ್ತು ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಿದ್ದರು. ಎಲ್ಲಿ ಕಡೆ ಒಬ್ಬ ತಾಯಿಯ ಅಳುವು ಧ್ವನಿ ಮ್ರೋಂಗುತ್ತಿದ್ದರೆ ಮತ್ತೆಂದೇ ಒಬ್ಬ ಮುಕುಕನ್ ಕಣ್ಣುಗಳಲ್ಲಿ ನಿರಾಶೆಯಿತ್ತು. ಈ ಆಟ ಇಲ್ಲಿ ಪ್ರತಿದಿನ ನಡೆಯುತ್ತಿದೆ. ಈ ಜನಜಂಗುಳಿಯಲ್ಲಿ ಒಂದು ಅತಿ ಹೆಚ್ಚು ಬೆಲೆಯ ಕಾರು ಬಂದು ನಿಂತಿತ್ತು. ಅದರಿಂದ ಒಬ್ಬ ಪ್ರಭಾವಶಾಲಿ ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಇಳಿದನು. ಅವನು ಇಳಿಯುತ್ತಲೇ ಹತ್ತರೆ ನಿಂತಿದ್ದ ಕನಿಷ್ಠ ಜೂನಿಯರ್ ವಕೀಲರು ತಕ್ಷಣವೇ ದಾರಿ ಬಿಟ್ಟು ಕೊಟ್ರು ಮತ್ತು ಅವನ್ ಗೌರವಕ್ಕಾಗಿ ತಲೆ ಬೌಗಿಸಿದ್ರು. ಇವರು ಈ ನಗರದ ಅತಿ ದೊಡ್ಡ ವಕೀಲ್ ಅಡ್ವೊಕೇಟ್ ರಂಜಿತ್ ಅರೋಡಾ ಆಗಿದ್ದರು. ಅವರ ಮುಖದಲ್ಲಿ ಯಾವಾಗ್ಲೂ ಇಜುವಂತಾಯ ಜಯದ ಸಂಭ್ರಮವಿತ್ತು, ಆದರೆ ಇತ್ತು ಅವರ ಕಣ್ಣ ಕೋರೆಯಲ್ಲಿ ಅದ್ಗಿರಾವ್ ಸಣ್ಣನೆಯ ಒಲೆಯಿತ್ತು. ಅದನ್ನು ಅವರು ತಮ್ಮ ಕನ್ನಡಕದ ಹಿಂದೆ ಅದ್ಗಿಸಲು ಪ್ರಯತ್ನಿಸುತ್ತಿದ್ದರು. ಅವರು ವೇಗದ ಹೆಜ್ಜೆಗಳಿಂದ ತಮ್ಮ ಚೇಂಬರ್ ಕಡೆಗೆ ಸಾಯ್ದ್ರು, ಅಲ್ಲಿ ಅವರ ಅದೃಷ್ಟದ ಒಂದು ದೊಡ್ಡ ಪರೀಕ್ಷೆ ಅವರಿಗಾಗಿ ಕಾಯುತ್ತಿತ್ತು. ನನ್ನ ಹೆಸರು ಮುಕುಲ್. ನಾನು ಈ ನ್ಯಾಯಾಲಯದ ಗೋಡೆಗಳಿಗೆ ಅಷ್ಟೇ ಪರಿಚಿತ್, ಎಷ್ಟು ಇಲ್ಲಿಯ ಒಬ್ಬ ಹಿರಿಯ ನ್ಯಾಯಾಧೀಶ್. ಆದರೆ ವ್ಯತ್ಯಾಸವೇನೆಂದರೆ ಅವರು ಖುರ್ಚಿಯ ಮೇಲೆ ಕುಳಿತು ನಿರ್ಣಯ ಮಾಡುತ್ತಾರೆ ಮತ್ತು ನಾನು ಬಾಂಗಿ ಅವರ ಪಾದದ ಕೆಳಗಿನ ಕಚರೆಯನ್ನು ಎತ್ತುತ್ತೇನೆ. ನನ್ನ ವಯಸ್ಸು 22 ವರ್ಷ. ನನ್ನ ದೇಹದ ಮೇಲಿರಾವ್ ಈ ಕೊಲೆಯಾದ ಹಳೆಯ ಬಟ್ಟೆಗಳು ಮತ್ತು ಕೈಯಲ್ಲಿ ಹಿಡಿದಿರಾವ್ ಈ ಹಳೆಯ ಝಾಡುವೆ ನನ್ನ ಓಲೆ. ಇಲ್ಲಿ ಎಲ್ಲರೂ ನನ್ನನ್ನು ಕೇಬಲ್ ಸಫಾಯಿವಾಲಾ, ಸ್ವಚ್ಛತೆಗಾರ್ ಎಂದು ಕರೆಯುತ್ತಾರೆ. ಈ ಶಾಂತ ಮುಖ ಮತ್ತು ಬಾಗಿದ ಕಣ್ಣುಗಳ ಹಿಂದೆ ಎಂತಹ ಬಿಗಾಯಿ ಅದ್ಗಿದೆ ಎಂದು ಯಾರಿಗೂ ಗೊತ್ತಿಲ್ಲ. ನಾನು ಪ್ರತಿದಿನ ಇಲ್ಲಿಗೆ ಬರುತ್ತೇನೆ ಮತ್ತು ನ್ಯಾಯಾಲಯದ ವರಾಂಡದಲ್ಲಿಂದ ಹಿಡಿದು ದೊಡ್ಡ ವಕೀಲರ್ ಚೇಂಬರ್ವರೆಗೆ ಸ್ವಚ್ಛ ಮಾಡುತ್ತೇನೆ. ಇದು ನನ್ನ ವೃತ್ತಿ ಮತ್ತು ಬಹುಶಃ ಉಪಸ್ಥಿತಿಯಲ್ಲಿ ನನ್ನ ಹತಾಶೆಯಿಂದ ಕೂಡಿದ ಹಠ. ನಾನು ಮಾತಾಡುವುದು ಕಮ್ಮೆ, ಕೇಳುವುದು ಜಾಸ್ತಿ. ಒಬ್ಬ ಸಫಾಯಿವಾಲಾ ಕಾನೂನಿನ ಸಂಕೀರ್ಣತೆಗಳನ್ನು ಹೆಂಗೆ ಅರ್ಥ ಮಾಡಿಕೊಳ್ಳಬಲ್ಲ ಎಂದು ಜನರು ಭಾವಿಸುತ್ತಾರೆ. ಆದರೆ ಖಾಮೋಶಿ ಮೌನ್ ಅತಿ ದೊಡ್ಡ ಅಸ್ತ್ರ ಎಂದು ಅವರಿಗೆ ಗೊತ್ತಿಲ್ಲ. ಇತ್ತು ಕೂಡ ನಾನು ಪ್ರತಿದಿನದಂತೆ ಅಡ್ವೊಕೇಟ್ ರಂಜಿತ್ ಅರೋಡಾ ಅವರ ಚೇಂಬರ್ ಹೊರಗಡೆ ಝಾಡು ಮಾಡುತ್ತಿದ್ದೆ. ನನ್ನ ಝಾಡು ನೆಲದ ಮೇಲೆ ಓಡಾಡುತ್ತಿತ್ತು, ಆದರೆ ನನ್ನ ಕಿವಿಗಳು ಒಳಗೆ ನಡೆಯುತ್ತಿದ್ದ ಸಂಭಾಷಣೆಯ ಕಡೆಗಿದ್ದವು. ರಂಜಿತ್ ಸಾಹೇಬರು ಇತ್ತು ಯಾವಾಗಿಂತಲೋ ಹೆಚ್ಚು ಪರೇಶಾನ್, ಚಿಂತೆ ಆಯ್ದಂತೆ ಕಾಣುತ್ತಿದ್ದರು. ಅವರ ಮುಂದೆ ಒಬ್ಬ ಮಧ್ಯವಯಸ್ಕ ಮನುಷ್ಯ ಕೈ ಮುಗಿದು ನಿಂತಿದ್ದನು, ಅವನ ಕಣ್ಣುಗಳಿಂದ ನೀರು ಸುಖಿಯುತ್ತಿತ್ತು. ವಕೀಲರೇ, ದೇವ್ರಿಯಾಗಿ ಎನ್ನುದ್ದರು ಮಾಡಿ. ನಾಳೆ ಶೇಷ ತಾರೀಖು ದಿನ್. ಒಂದು ವೇಳೆ ನಾಳೆ ಕೂಡ ನಿರ್ಣಯ ನಮ್ಮ ಪಕ್ಷದಲ್ಲಿ ಬರುವುದು ಇದ್ದರೆ ನನ್ನ ಅಣ್ಣನಿಗೆ ಗಸಿಯು ಹಾಕಲು ಆದೇಶ ಸಲುಗುತ್ತದೆ. ಆ ಮನುಷ್ಯ ಅಳುತ್ತಾ ಬ್ಯೂಡಿಕೊಂಡನು. ಅವನ್ ಹಿನಿಯತಲ್ಲಿ ಹತಾಶೆಯಿತ್ತು. ರಂಜಿತ್ಜಿ ಕೋಪದಿಂದ ತಮ್ಮ ಟಾಯ್ ಸಡಿಲು ಮಾಡಿ ಫೆಲನ್ನು ಮೆಜನ್ ಮೇಲೆ ಅಚ್ಚಿದ್ರು. ನಾನು ಬಲ್ಲಿಲ್ಲನೆ ರಾಮ್ಕಿಶೋರ್ಜಿ, ನನ್ಗೂ ಗೊತ್ತು ನಿಮ್ ಅಣ್ಣ ನಿರ್ದೋಷಿ ಎಂದು. ಆದರೆ ನಾನು ಏನು ಮಾಡಲು ಸಾಧ್ಯ? ನ್ಯಾಯಾಲಯ ಸಾಕ್ಷ್ಯಾಧಾರಗಳನ್ನು ಕೇಳುತ್ತದೆ. ರಾಣಾನ್ ಸಾಕ್ಷಿಗಳು ಅಸ್ತಾಹ ಜಾಳವನ್ನು ಹೆಣೆದಿದ್ದಾರೆಂದರೆ ಅದರಿಂದ ಹೊರಬರಲು ಯಾವುದೇ ದಾರಿ ಕಾಣುತ್ತಿಲ್ಲ. ರಂಜಿತ್ ಅರೋಡಾ ಅವರ ಧ್ವನಿಯಲ್ಲಿ ಸುಸ್ತೆ ಮತ್ತು ನಿರಾಶೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ನೀವು ರಂಜಿತ್ ಅರೋಡಾ, ನೀವು ಯಾವಾಗ್ಲೂ ಯಾವುದೇ ಕೇಸ್ ಸೋಯ್ಲಲ್. ಈ ಕೇಸು ಅತಿ ಬಲವಾಗಿದೆ ಎಂದು ನೀವೇ ಹೇಳಿದಿರೆ. ನಂತರ ಹಠಾತ್ತಾಗಿ ಎಲ್ಲ ಹೆಂಗೆ ಬದಲಾರಿಯತು? ಅಭಿಯುಕ್ತನ್ ಅಣ್ಣನೂ ಉಡುಗಿಹೋದ ಧ್ವನಿಯಲ್ಲಿ ದೂರು ಮಾಡಿದ್ನು. ಅವನ್ ನಿರೀಕ್ಷೆಗಳು ಉಡಿಯುತ್ತಿದ್ದವು. ರಂಜಿತ್ ಅರೋಡಾ ತಮ್ಮ ಖುರ್ಚಿಯಿಂದ ಎದ್ದು ಕಿಟಕಿಯ ಕಡೆಗೆ ಬೆನ್ನು ಹಾಕಿ ನಿಂತರು. ನಾನು ನನ್ನ ಜೀವನದ 20 ವರ್ಷಗಳನ್ನು ಈ ವಕಾಲತ್ತಿಗಾಗಿ ನೀಡಿದ್ದೇನೆ ರಾಮ್ಕಿಶೋರ್ಜಿ. 20 ವರ್ಷಗಳಲ್ಲಿ ನಾನು ಯಾವಾಗ್ಲೂ ಸೋಯ್ಲಲ್ಲ. ಆದರೆ ಈ ಕೇಸ್ ನನ್ನ ವೃತ್ತಿ ಜೀವನದ ಅತಿ ಕಷ್ಟದ ಕೇಸ್ ಆಗಿದೆ. ನನ್ಗೆ ಅರ್ಥವಾಗುತ್ತಿಲ್ಲ ನಾನು ಎಲ್ಲಿ ತಪ್ಪು ಮಾಡುತ್ತಿದ್ದೇನೆ ಎಂದು. ಅವರು ಮಾತಾಡೋ ರೀತಿಯಲ್ಲಿ ಒಂದು ಸೋಯ್ಲತ್ತು, ಅದು ಅವರ ವ್ಯಕ್ತಿವಕ್ತೆ ವಿರುದ್ಧವಿತ್ತು. ನಾನು ಮೆಲ್ಲನೆ ಬಾಯ್ಲು ತೆರೆದು ಒಳಗೆ ಪ್ರವೇಶಿಸದೆ ಮತ್ತು ಶಾಂತವಾಯಿ ಮೂಲೆಯಲ್ಲಿರಾವ್ ಕಚರೆಯ ಬುಟ್ಟಿಯನ್ನು ಖಾಲಿ ಮಾಡಲು ಪ್ರಾರಂಭಿಸದೆ. ರಂಜಿತ್ ಅರೋಡಾ ನನ್ನ ಕಡೆಗೆ ನೋಡ್ಲೂ ಇಲ್ಲ. ಅವ್ರಿಗೆ ನಾನು ಆ ಕೋಠಡಿಯಲ್ಲಿರಾವ್ ಒಂದು ನಿರ್ಜೀವ್ ಫರ್ನಿಚರ್ ನಂತೈ ಇದ್ದೆ. ಸರ್, ಎನ್ನುದ್ದರೂ ದಾರಿ ಇರ್ಲೇಬೇಕು. ನನ್ ಅಣ್ಣನನ್ನು ಉಳಿಸಲು ಯಾವುದಾದ್ರೋ ಒಂದು ವಾದಿ, ದಲೀಲ್ ಇರ್ಲೇಬೇಕು. ಅವನು ನಿರ್ದೋಷಿ ವಕೀಲ್ರೇ. ಅವನಿಗೆ ಸಣ್ಣ ಮಕ್ಕಳಿದ್ದಾರೆ. ರಾಮ್ಕಿಶೋರ್ ಮತ್ತೊಮ್ಮೆ ಕೈ ಮುಗಿದ್ರು. ಅವನು ಪ್ರಾಯಃ ರಂಜಿತ್ ಅರೋಡಾ ಅವರ ಪಾದದ ಮೇಲೆ ಬಿಲುವಾಂತೆ ಇದ್ದನು. ರಂಜಿತ್ ಅರೋಡಾ ತಿರು ರಾಮ್ಕಿಶೋರನ್ ಹೆಲುಗಳನ್ನು ಹಿಡಿದುಕೊಂಡ್ರು.
ನೋಡು ಇಮೋಷನಲ್ ಭಾವುಕ್ ಆಗುವುದರಿಂದ ನ್ಯಾಯಾಲಯ ನಡೆಯುವುದಿಲ್ಲ. ನಾನು ಕಾನೂನಿನ ಯಾವುದಾದ್ರೂ ಒಂದು ದಾರಿ ಹುಡುಕಬೇಕು. ನಾನು ನನ್ನ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡುತ್ತಿದ್ದೇನೆ. ಆದರೆ ಸಾಕ್ಷಿಯ ಬಯಾನ್ ಅತಿ ಬಲವಾಗಿದೆ. ಅವನು ನಿಮ್ಮ ಅಣ್ಣನನ್ನು ಘಟನಾ ಸ್ಥಳದಲ್ಲಿ ನೋಡಿದ್ದೇನೆ ಎಂದು ಹೇಳುತ್ತಿದ್ದಾನು. ರಂಜಿತ್ ಇದು ಹೇಳುತ್ತಾ ಹತಾಶೆಯಾಗಿ ತಲೆ ಅಲೈಸಿದ್ರು. ನಾನು ಕೊರಿಯನ್ ಮೇಜಿನ ಮೇಲಿದ್ದ ಆ ಫೈಲ್ ನೋಡಿದೆ. ಯಾದೂ ನಗರದ ಅತಿ ದೊಡ್ಡ ವಕೀಲರ್ ನಿರ್ದಯನ್ನು ಗೆದ್ದಿತ್ತು. ಇದು ಕೊಲೆಯ ಕೇಸು. ಒಬ್ಬ ನಿರ್ದೋಷಿಯನ್ನು ಅಡಗಿಸಲಾಗುತ್ತಿತ್ತು ಮತ್ತು ಕಾನೂನಿನ ಅತಿ ದೊಡ್ಡ ಆಟಗಾರ ತನ್ನ ತಂತ್ರಗಳನ್ನೇ ಮರೆತು ಹೋಯಿದ್ದನು. ಮುಕುಲ್, ನೀನು ಇನ್ನೂ ಇಲ್ಲಿಯೇ ಇದ್ದೀಯಾ? ಹೋಗು ಇಲ್ಲಿಂದ. ನನ್ಗೆ ಒಂಟಿತನ್ ಬೇಕು. ರಂಜಿತ್ ಅರೋರಾ ಅವರ ದೃಷ್ಟಿ ಹಠಾತ್ತಾಗಿ ನನ್ನ ಮೇಲೆ ಬಿದ್ದಾಗ ಅವರು ಕೋಪದಿಂದ ಉರುಳಿದರು. ಜಿ ಸಾಹೇಬ್ರೆ, ಅಷ್ಟೇ, ಇಲ್ಲಿ ಡಸ್ಟಿಂಗ್, ಧೂಳು ತುಡಿಸುವುದು ಮಾಡುತ್ತೇನೆ. ನಾನು ನಿಧಾನವಾಗಿ ಉತ್ತರ ನೀಡಿದೆ ಮತ್ತು ಟೇಬಲಿನ ಮೂಲೆಯನ್ನು ಬಟ್ಟೆಯಿಂದ ಸ್ವಚ್ಛ ಮಾಡಲು ಪ್ರಾರಂಭಿಸಿದೆ. ನನ್ನ ಮನಸ್ಸು ಸಾಹೇಬರೆ, ಈ ಫೈಲು ಮತ್ತೊಮ್ಮೆ ಓದಿ ಎಂದು ಉರುಳಲು ಹಬ್ಬಿಯುತ್ತಿತ್ತು. ಆದರೆ ನನ್ನ ಯೋಗ್ಯತಾ ನನ್ನನ್ನು ಮೌನವಾಗಿ ಇರಲು ಹೇಳುತ್ತಿತ್ತು. ರಾಮ್ಕಿಶೋರ್ ನಿರಾಶೆಯಿಂದ ತಲೆ ಬೊಗ್ಗಿಸಿ ಕೊಠಡಿಯಿಂದ ಹೊರಗೆ ಹೋದ್ರು. ಕೊಠಡಿಯಲ್ಲಿ ಈಗ ನಾನು ಮತ್ತು ರಂಜಿತ್ ಮಾತ್ರ ಉಳಿದ್ದೆವು. ಅವರು ಸುಸ್ತಾಯಿ ಕುರ್ಚಿಯ ಮೇಲೆ ಕುಳಿತರು ಮತ್ತು ಆ ಫೈಲು ಮತ್ತೊಮ್ಮೆ ತೆರೆದರು. ನಾನು ಮುದ್ದಾಂ ನನ್ನ ಕೆಲಸದಲ್ಲಿ ನಿಧಾನ ತೋರಿಸಲು ಪ್ರಾರಂಭಿಸದೆ, ಏಕೆಂದರೆ ಇನ್ನೂ ಸ್ವಲ್ಪ ವೇಳೆ ಅಲ್ಲಿ ಉಳಿಯಬಹುದು ಎಂದು. ಈ ಸಾಕ್ಷಿ, ಈ ರಾಣ, ಈವನ್ ಬಯಾನ್ ನನ್ನ ಅರ್ಥಕ್ಕಿಂತ ಹೊರಗಿದೆ. ಅವನು ಸಮಯದ ಉಲ್ಲೇಖವನ್ನು ಅಷ್ಟು ಸ್ಪಷ್ಟವಾಗಿ ಹೆಂಗೆ ಮಾಡಿದಾನೆಂದರೆ ನನಗೆ ಅವನನ್ನು ಹಿಡಿಯಲು ಸಾಧ್ಯವಾಗುತ್ತಿಲ್ಲ. ರಂಜಿತ್ ಅರೋರಾ ತಮ್ಮಲ್ಲಿ ತಾವೇ ಮಾತಾಡುತ್ತಿದ್ದರು. ಅವರು ಭಯಂಕರ ಮಾನಸಿಕ ಒತ್ತಡಕ್ಕೆ ತತ್ತರಿಸುತ್ತಿದ್ದರು. ನಾನು ಸ್ವಚ್ಛ ಮಾಡುತ್ತಾ ಟೇಬಲಿನ ಹತ್ತರೆ ತಲುಪಿದೆ. ನನ್ನ ದೃಷ್ಟಿ ಫ್ಯಾಲಿನ್ ತೆರೆದಿದ್ದ ಕೆಲವು ಪುಟಗಳ ಮೇಲೆ ಬೀತ್ತು. ಅದು ಎಫ್ಐಆರ್ ಪ್ರತಿ ಆಯುತ್ತು ಮತ್ತು ಅದರ ಜೊತೆಗೆ ಸಾಕ್ಷಿಗಳ ಲಿಖಿತ ಬಯಾನ್ಗಳು, ಸ್ಟೇಟ್ಮೆಂಟ್ಸ್ ಇದ್ದವು. ನಾನು ಒಂದು ಕ್ಷಣ ಝಾಡುವನ್ನು ನಿಲ್ಲಿಸಿ ನಂತರ ಮೆಲ್ಲನೆ ಒಂದು ದೃಷ್ಟಿ ಅದರ ಮೇಲೆ ಹಾಕಿದೆ. ನೀನು ಹೋಗು ಮುಕುಲ್, ನನ್ಗೆ ಹೊರಗಿಂದ ಕಾಫಿ ಕಳುಹಿಸು ಮತ್ತು ಬಾಯ್ಲನ್ನು ಹಾಕು. ಅವರು ತಲೆ ಎತ್ತದೆ ನನ್ಗೆ ಆಜ್ಞೆ ನೀಡಿದ್ರು. ಜಿ ಸಾಹೇಬ್ರೆ, ನಾನು ಶಾಂತವಾಗಿ ಹೇಳಿ ಹೊರಗೆ ಬಂದೆ. ಹೊರಗೆ ಬಂದು ನಾನು ಶ್ವಾಸ ತೆಗೆದುಕೊಂಡೆ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನನ್ಗೆ ಗೊತ್ತಿತ್ತು ಒಳಗೆ ಕುಳಿತಿರಾವ್ ಮನುಷ್ಯ ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದಾನು ಎಂದು. ಅಸ್ತಾಹ ತಪ್ಪು ಯಾವುದು ಒಬ್ಬ ನಿರ್ದೋಷಿಯ ಪ್ರಾಣವನ್ನು ತೆಗೆಯಬಲ್ಲದು. ನಾನು ಕ್ಯಾಂಟೀನ್ ಕಡೆಗೆ ಹೋಯು ಕಾಫಿ ಆರ್ಡರ್ ಮಾಡಿದೆ. ನನ್ನ ಮೆಂದುನಲ್ಲಿ ಬಾರೆ ಬಾರೆ ಆ ಫೈಲು ತಿರುಗುತ್ತಿತ್ತು. ಎಫ್ಐಆರ್ ಮತ್ತು ಸಾಕ್ಷಿಗಳ ಬಯಾನ್ದಲ್ಲಿ ಒಂದು ಅಂಶ್ ಇತ್ತು. ಅಸ್ತಾಹ ಅಂಶ್ ಯಾವುದು ಮುಳು ಕೇಸಿಂದಿಯನ್ನೇ ಬದಲಿಸಬಲ್ದಾಯಿತ್ತು. ಕೆಲವು ಸಮಯದ ನಂತರ ನಾನು ಕಾಫಿ ಕಪ್ ಹಿಡಿದು ಮತ್ತೊಮ್ಮೆ ಚೇಂಬರ್ ಒಳಗೆ ಪ್ರವೇಶಿಸದೆ. ರಂಜಿತ್ ಸಾಹೇಬರು ಇನ್ನೂ ಆ ಫೈಲು ನೋಡುತ್ತಿದ್ದರು. ಅವರ ಹಣೆಯ ಮೇಲೆ ಬೇವರಿನ ಹಿನಿಗಳು ಹೊಳೆಯುತ್ತಿದ್ದವು. ಸಾಹೇಬ್ರೆ, ಇದು ನಿಮ್ ಕಾಫಿ. ನಾನು ಕಪ್ಪನ್ನು ಟೇಬಲಿನ ಮೇಲೆ ಇಟ್ಟು ಬಿಟ್ಟು ಹೋಗು, ಅವರು ಸ್ವಲ್ಪ ಕಠೋರವಾಗಿ ಹೇಳಿದರು. ಆದರೆ ನಾನು ಅಲ್ಲಿಂದ ನಗಲಿಲ್ಲ. ನಾನು ಅಲ್ಲಿಯೇ ನಿನ್ನಿದ್ದೆ. ನನ್ನ ಒಳಗೆ ಒಂದು ಯುದ್ಧ ನಡೆಯುತ್ತಿತ್ತು, ಮಾತಾಡಬೇಕೋ ಬೇಡೋ ಎಂದು. ಒಂದು ವೇಳೆ ನಾನು ಮಾತಾಡಿದರೆ ಬಹುಶಃ ನನ್ನ ಕಲಸ್ ಕಳೆದುಕೊಳ್ಳಬೇಕಾಗುತ್ತದೆ. ಮತ್ತು ಒಂದು ವೇಳೆ ಮಾತಾಡದ್ ಇದ್ದರೆ ಒಬ್ಬ ನಿರ್ದೋಯಿ ಮನುಷ್ಯ ಬಲಿಯಾಗುತ್ತಾನೆ. ಮನಃಸಾಕ್ಷಿಯ ಒತ್ತಡ ಕಲ್ಸದ್ ಭಯಕ್ಕಿಂತ ಹೆಚ್ಚು ಭಾರಿಯಾಯುತ್ತು. ನೀನು ಇನ್ನೂ ಇಲ್ಲಿಂದ ಹೋಗ್ಲಿಲ್ವೇ? ರಂಜಿತ್ ಸಾಹೇಬರು ನನ್ನನ್ನು ನಿಂತಿರುವುದನ್ನು ನೋಡಿ ಕೋಪದಿಂದ ಕೇಳಿದರು. ಸಾಹೇಬ್ರೆ, ನೀವು ತಪ್ಪಾಯಿ ಭಾವಿಸದ್ ಇದ್ದರೆ ನಾನು ಒಂದು ಮಾತು ಹೇಳಲೆ? ನನ್ನ ಧ್ವನಿ ಸಣ್ಣದಾಯಿತು, ಆದರೆ ಅದರಲ್ಲಿ ಯಾವುದೇ ನಡುಕ ಟ್ರೆಂಬ್ಲಿಂಗ್ ಇರಲಿಲ್ಲ. ರಂಜಿತ್ಜಿ ಆಶ್ಚರ್ಯದಿಂದ ತಲೆ ಎತ್ತಿ ನನ್ನನ್ನು ನೋಡಿದ್ರು. ಏನು ಮಾತು? ಹನ್ಬೇಕೇನು? ಅವರ ರೀತಿಯೂ ಕಠೋರವಾಯಿತು. ಅವರು ಭಾವಿಸಿದ್ರು ನಾನು ಬಹುಶಃ ಟಿಪ್ ಕೇಳಲು ನಿಂತಿದ್ದೇನೆ ಎಂದು. ಇಲ್ಲ ಸಾಹೇಬರೇ, ನನ್ಗೆ ಹಣ್ಬೇಡ್. ನನ್ಗೆ ಈ ಕೇಸಿನ ಬಗ್ಗೆ ನಿಮ್ಮಲ್ಲಿ ಕೆಲವು ಮಾತು ಹೇಳ್ಬೇಕಿದೆ. ನಾನು ಧೈರ್ಯ ತಂದುಕೊಂಡು ಹೇಳಿದೆ. ರಂಜಿತ್ಜಿ ಕಣ್ಣುಗಳಲ್ಲಿ ಭಯಂಕರ ಆಶ್ಚರ್ಯ ಕಾಣಿಸಿತ್ತು. ಅವರು ಜೋರಾಗಿ ನಗಲು ಪ್ರಾರಂಭಿಸಿದರು. ನೀನು ಒಬ್ಬ ಸಫಾಯಿವಾಲಾ ಮತ್ತು ನೀನು ನನ್ಗೆ ನನ್ನ ಕೇಸಿನ ಬಗ್ಗೆ ಹೇಳುತ್ತೀಯ? ನೀನು ಗೊತ್ತಾ ಈ ಕಾನೂನಿನ ದಫಾ ಕಲಂ ಯಾವುದು ಎಂದು? ಅವರ ಮಾತುಲು ಅತಿ ಅಪಮಾನಜನಕವಾಯಿತು. ನಾನು ತಲೆ ಬೊಗಿಸಿದೆ. ಸಾಹೇಬರೇ, ನನ್ಗೆ ಕಾನೂನು ಗೊತ್ತಿಲ್ಲ, ಆದರೆ ನನ್ಗೆ ಅಷ್ಟು ಗೊತ್ತು, ಸತ್ಯ ಮತ್ತು ಸುಳ್ಳಿನಲ್ಲಿ ಸಮಯದ ವ್ಯತ್ಯಾಸ ಇರುವುದಿಲ್ಲ. ನನ್ನ ರೀತಿ ಹದೇ ಭಯದಿಂದ ಕೂಡಿಯುದ್ದರೂ ನನ್ನ ಮಾತುಲಿ ಒಂದು ತೂಕವಿತ್ತು. ಸಮಯದ ವ್ಯತ್ಯಾಸ ಏನು ನಿನ್ನ ಅರ್ಥ? ನೋಡು, ಒಗಟುಗಳನ್ನು ಹಾಕ್ಬೇಡ. ನೇರವಾಗಿ ಮಾತಾಡು, ಇಲ್ಲದಿದ್ದರೆ ಇಲ್ಲಿಂದ ದಫಾ ತಕ್ಷಣ ಹೋಗು. ಅವರಿಗೆ ಅತಿ ಕೋಪ ಬರುತ್ತಿತ್ತು, ಆದರೆ ನನ್ನ ಮಾತು ಅವರ ಕುತೂಹಲವನ್ನು ಹೆಚ್ಚಿಸಿತ್ತು. ಸಾಹೇಬರೇ, ಈಗ ನಿಮ್ಮ ಮುಂದೆ ತೆರೆದಿರಾವ್ ಫೈಲಿನಲ್ಲಿ ಎಫ್ಐಆರ್ ಪ್ರಕಾರ ಘಟನೆ ನಡೆದ ಸಮಯ ರಾತ್ರಿ 11 ಗಂಟೆ ಎಂದು ಬರೆಯಲ್ಪಟ್ಟಿರುತ್ತದೆ. ನಾನು ಭಯದಲ್ಲಿ ಒಂದು ಬೆರಳು ಫೈಲಿನ ಕಡೆಗೆ ತೋರಿಸಿದೆ. ಹೌದು, ಅದು ನನ್ಗೂ ಚೆನ್ನಾಗಿ ಗೊತ್ತು, ಅವರು ಅತಾವುತ್ರದಿಂದ ಹೇಳಿದರು.
ಮತ್ತು ಪುಟ್ ಸಂಖ್ಯೆ 18 ರಲ್ಲಿ ಸಾಕ್ಷಿಯ ಬಯಾನ್ ಕೂಡ ಬರೆಯಲ್ಪಟ್ಟಿರುತ್ತದೆ. ಅವನು ಹೇಳುತ್ತಿದ್ದಾನೆಂದರೆ, ಅವನು ಅಂಗಡಿಯಿಂದ ಸಾಮಗ್ರಿ ತೆಗೆದುಕೊಂಡು ಹೊರಬಂದಾಗ ಮಂದಿರದಲ್ಲಿ ರಾತ್ರಿ ಆರತಿ ನಡೆಯುತ್ತಿತ್ತು. ಆ ಸಮಯದಲ್ಲಿ ಅವನು ಮುಲ್ಜಿಮ್ ಆರೋಪಿನನ್ನು ನೋಡಿದ. ನಾನು ಒಂದೇ ಉಸಿನಲ್ಲಿ ಮಾತು ಮುಗಿಸದೆ. ರಂಜಿತ್ ಜಿ ಶಾಂತವಾಯಿದ್ರು. ಅವರು ಕೆಲವು ಕ್ಷಣಗಳವರೆಗೆ ನನ್ನನ್ನೇ ನೋಡುತ್ತಿದ್ದರು. ನಂತರ ವೇಗವಾಗಿ ಅವರು ಫೈಲಿನ ಪುಟವನ್ನು ತಿರುಗಿಸಿದರು. ಅವರ ಬೆರಳುಗಳು ಎಫ್ಐಆರ್ ಸಾಯುಗಳ ಮೇಲೆ ಸಾಯುತ್ತು ಮತ್ತು ನಂತರ ಸಾಕ್ಷಿಯ ಬಯಾನದ ಮೇಲೆ ನಿಂತವು. ಕೊಠಡಿಯಲ್ಲಿ ಮರಣದಂತೆ ಶಾಂತತೆ ಪಸರಿಸಿತ್ತು. ಕೇಬಲ್ ಗೋಡೆಯ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳುತ್ತಿತ್ತು. ರಂಜಿತ್ ಜಿ ಕಣ್ಣುಗಳು ದೊಡ್ಡವಾದವು. ಅವರು ಬಾರೆ ಬಾರೆ ಎಫ್ಐಆರ್ ಮತ್ತು ಸಾಕ್ಷಿಯ ಬಯಾನ್ಗಳನ್ನು ನೋಡುತ್ತಿದ್ದರು. ಹೇ ಭಗವಂತ! ಅವರು ಹಠಾತ್ತಾಗಿ ಉದುರಿಸಿದ್ರು. ಅವರು ಖುರ್ಚಿಯಿಂದ ಎದ್ದು ಒರುಳಿದ್ರು. ಸಂಜೆಯ ಆರತಿ ಪ್ರಾಯ 8 ಗಂಟೆ ಸುತ್ತಮುತ್ತಲ್ ನಡೆಯುತ್ತದೆ ಮತ್ತು ಈ ಘಟನೆ ನಡೆದುದು 11 ಗಂಟೆಗೆ. ಅಂದರೆ ಸಾಕ್ಷಿ 3 ಗಂಟೆ ಮುಂಚೆಯ ಸಮಯವನ್ನು ಹೇಳುತ್ತಿದ್ದಾನೆ. ಆ ಸಮಯದಲ್ಲಿ ಮುಲ್ಜಿಮ್ ಅಲ್ಲಿ ಇರಲೇ ಇಲ್ಲ. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಪ್ರಕಾಶ ಬಂತು. ಅವರು ಕತ್ತಲೆಯಲ್ಲಿ ಯಾದೂ ಕಲ್ಲಾವ್ ಮುಲ್ಲಾವ್ ಆಗುತ್ತಿದ್ದರು. ಅವರಿಗೆ ಹಠಾತ್ತಾಗಿ ಒಂದು ನಿರೀಕ್ಷೆಯ ಕಿರಣ ಸಿಕ್ಕಿತ್ತು. ಅವರು ನಿಧಾನವಾಯಿ ನೇರವಾಯಿ ನಿಂತಾರು ಮತ್ತು ನನ್ನನ್ನು ಒಂದು ಅಜೂಬಾ ಅವಿಂತ ಘಟನಾ ಎಂದು ನೋಡುವಂತೆ ನೋಡಿದರು. ನೀನು ಇದನ್ನು ಹೆಂಗೆ ನೋಟ್ ಗಮನಿಸು ಮಾಡಿದಿ? ನಾನು ಕಳೆದ 10 ದಿನಗಳಿಂದ ಈ ಫೈಲು ಓದುತ್ತಿದ್ದೇನೆ. ನನ್ನ ದೃಷ್ಟಿಯಿಂದ ಈ ಅಂಶ ಹೆಂಗೆ ತಪ್ಪಿಸಿತ್ತು? ಅವರ ಧ್ವನಿಯಲ್ಲಿ ಗಂಭೀರವಾದ ಆಶ್ಚರ್ಯವಿತ್ತು. ಸಾಹೇಬ್ರೆ, ಕೆಲವೊಮ್ಮೆ ನಾವು ವಸ್ತುಗಳನ್ನು ಅತಿ ಹತ್ತಿರದಿಂದ ನೋಡಿದಾಗ ಅದು ಅಸ್ಪಷ್ಟವಾಗುತ್ತದೆ. ದೂರದಿಂದ ನೋಡುವವರಿಗೆ ಅದು ಸ್ಪಷ್ಟವಾಗಿ ಕಾಣುತ್ತದೆ. ನಾನು ಕೇಬಲ್ ಸ್ವಚ್ಛತಾ ಮಾಡುತ್ತಿದ್ದೆ. ನನ್ನ ದೃಷ್ಟಿ ಅದರ ಮೇಲೆ ಬೀಳ್ತು. ಅದಕ್ಕೆ ನಿಮಗೆ ಹೇಳಬೇಕು ಎಂದುಕೊಂಡೆ. ನಾನು ಸರಳವಾಗಿ ನನ್ನ ಹೇಳು ಅಲೈಸಿ ನಿಲ್ಲಲು ಪ್ರಾರಂಭಿಸದೆ. ನಿಂಗು ಮುಕುಲ್. ರಂಜಿತ್ ಸಾಹೇಬ್ರು ಮೇಜಿನ ಬಲಿಯನ್ ನನ್ನ ಕಡೆಗೆ ಹೆಜ್ಜೆ ಹಾಕಿದ್ರು. ಅವರ ವರ್ತನೆ ಪೂರ್ಣವಾಗಿ ಬದಲಾರಿಯತು. ನೀನು ಕೇಬಲ್ ಒಬ್ಬ ಸಫಾಯಿವಾಲ ಎಂದು ಕಾಣುವುದಿಲ್ಲ. ನಿನ್ನ ಮಾತಾಡುವ ರೀತಿ ಮತ್ತು ಈ ಮುಖ್ಯ ಅಂಶವನ್ನು ಗಮನಿಸುವುದು ಯಾವುದೇ ಒಬ್ಬ ಸಾಮಾನ್ಯ ಅನಕ್ಷರಸ್ಯೂ ಮಾಡುವ ಕೆಲಸ ಅಲ್ಲ. ನಿಜ ಹೇಳು, ನೀನು ಯಾರು? ಅವರು ನನ್ನ ಕಣ್ಣುಗಳಲ್ಲಿ ನೋಡುತ್ತಾ ಕೇಳಿದರು. ನಾನು ಘಬ್ರಾನೆ ಭಯ. ನನ್ಗೆ ನನ್ನ ವಾಸ್ತವವನ್ನು ಅದ್ಗಿಸಬೇಕಿತ್ತು. ನಾನು ಈಗ್ಲೇ ನನ್ನ ಹಳೆಯ ದಿನಗಳನ್ನು ಕುರೆಯಲು ಇಷ್ಟಪಡಲಿಲ್ಲ. ಸಾಹೇಬ್ರೆ, ನಾನು ಒಬ್ಬ ಬಡವ್. ಸ್ವಲ್ಪ ಓದಲು ಬರೆಯಲು ಗೊತ್ತು. ಸುದ್ದಿಪತ್ತಿಯನ್ನು ಓದುತ್ತೇನೆ, ಅದಕ್ಕೆ ಇದನ್ನು ಓದಿದೆ. ನಾನು ವಿಶ್ವವನ್ನು ಮರೆಮಾಚಿಸಲು ಪ್ರಯತ್ನಿಸಿದೆ. ಸ್ವಲ್ಪ ಓದಲು ಬರೆಯಲು ಮತ್ತು ಕಾನೂನಿನ ದಸ್ತಾವೇಜಿನಲ್ಲಿ ಇಷ್ಟು ಸೂಕ್ಷ್ಮತೆಯನ್ನು ಹಿಡಿಯುವುದು ಇಲ್ಲ. ನೀನು ನನ್ನಲ್ಲಿ ಸುಳ್ಳು ಹೇಳುತ್ತಿದ್ದಿ. ಅವರ ವಕೀಲ್ ಮೆಂದು ವೇಗವಾಗಿ ಕೆಲಸ ಮಾಡಲು ಪ್ರಾರಂಭಿಸಿತ್ತು. ಅವರಿಗೆ ಅರ್ಥವಾಯಿತು ಈ ವಿಶ್ವದಲ್ಲಿ ಏನೋ ಒಂದು ಗೋಳಿದೆ ಎಂದು. ಸಾಹೇಬ್ರೆ, ನನ್ಗೆ ಹೋಗ್ಲು ಬಿಟ್ಟುಬಿಡಿ. ನನ್ ಕೆಲಸ ಇನ್ನೂ ಬಾಕಿಯಿದೆ. ವಿಚಾರಕರು ಸೂಪರ್ವೈಸರ್ ನೋಡಿದ್ರೆ ನನ್ಗೆ ಬಾಯುತ್ತಾರೆ. ನಾನು ದೃಷ್ಟಿ ತಪ್ಪಿಸಿ ಬಾಯಿಲ್ ಕಡೆಗೆ ಹೆಜ್ಜೆ ಹಾಕಿದೆ. ರಂಜಿತ್ ಜಿ ನನ್ನನ್ನು ತಡೆಯಲಿಲ್ಲ. ಅವರು ಗಂಭೀರವಾದ ಆಲೋಚನೆಯಲ್ಲಿ ಮುಳುಗಿ ನಾನು ಹೋಗುವುದನ್ನು ನೋಡುತ್ತಿದ್ದರು. ನನ್ಗೆ ಗೊತ್ತಿತ್ತು ನಾನು ಅವರ ಮೆಂದುನಲ್ಲಿ ಒಂದು ಪ್ರಶ್ನೆಯನ್ನು ಬಿಟ್ಟು ಬಂದಿದ್ದೇನೆ ಎಂದು. ಮರಿದಿನ ನ್ಯಾಯಾಲಯ ದ್ರೇವೇ ಬೇರೆಯಾಯಿತು. ರಂಜಿತ್ ಅರೋರಾ ಸಿಂಹಾದಂತೆ ಗರ್ಜಿಸುತ್ತಿದ್ದರು. ನಿನ್ನೆಯ ಚಿಂತೆ ಮತ್ತು ಸೋಲನ್ ಲಕ್ಷಣಗಳು ಅವರ ಮುಖದಿಂದ ಅಷ್ಟು ವೇಗವಾಗಿ ಮಾಯವಾಗಿದ್ದವು ಎಂದು ಅದು ಇರಲೈ ಇಲ್ಲವೇನೋ ಎನ್ನುವಂತೆ ಇತ್ತವು. ನಾನು ನ್ಯಾಯಾಲಯದ ಕೊಠಡಿಯ ಕೊನೆಯ ಮೂಲೆಯಲ್ಲಿ ನಿಂತು ಎಲ್ಲ ನೋಡುತ್ತಿದ್ದೆ. ಯೋರ್ ಆನರ್, ವಿಕ್ಟಿಮ್ ಬಲಿಪಾಶು ನಾ ಸಾಕ್ಷಿ ಸರಾಸರ್ ಸುಳ್ಳು ಹೇಳುತ್ತಿದ್ದಾನೆ ಮತ್ತು ನಾನು ಇದನ್ನು ನಿರೂಪಿಸುತ್ತೇನೆ. ಘಟನೆ ನಡೆದಾಗ ನನ್ನ ಕ್ಲೈಂಟ್ ಅರೋಪ್ ಅಲ್ಲಿ ಇರಲೇ ಇಲ್ಲ. ರಂಜಿತ್ ಅರೋರಾ ಗರ್ಜನೆಯ ಧ್ವನಿಯಲ್ಲಿ ಹೇಳಿದರು. ನ್ಯಾಯಾಧೀಶರು ತಮ್ಮ ಕನ್ನಡದ್ದನ್ನು ಸರಿಪಡಿಸುತ್ತಾ ಕೇಳಿದರು. ರಂಜಿತ್ ಜಿ, ನೀವು ಇದನ್ನು ಹೆಂಗೆ ನಿರೂಪಿಸುತ್ತೀರಿ? ಸರ್, ಸಾಕ್ಷಿಯ ಬಯಾನದ ಪ್ರಕಾರ ಅವನು ಮುಲ್ಜಿಮ್ನನ್ನು ರಾತ್ರಿ ಆರತಿ ಸಮಯದಲ್ಲಿ ನೋಡಿದ್ದಾನೆ. ಆದರೆ ಎಫ್ಐಆರ್ ಪ್ರಕಾರ ಘಟನೆ ರಾತ್ರಿ 11 ಗಂಟೆಗೆ ನಡೆಯುತ್ತು. ಈ 3 ಗಂಟೆಗಳ ವ್ಯತ್ಯಾಸವೇ ಸಾಕ್ಷಿಯು ಘಟನಾ ಸ್ಥಳದಲ್ಲಿ ಇರಲಿಲ್ಲ ಎಂದು ನಿರೂಪಿಸುತ್ತದೆ. ಇದು ಒಂದು ಮನ್ಗಢಂತ್ ಕಲ್ಪಿತ ಕಥೆ. ರಂಜಿತ್ ಸಾಹೇಬರು ತಮ್ಮ ಟ್ರಂಪ್ ಕಾರ್ಡ್ ಮುಖ್ಯ ಅಸ್ತ್ರ ಎಸೆಯಿದ್ರು. ನ್ಯಾಯಾಲಯದಲ್ಲಿ ಶಾಂತತೆ ಪಸರಿಸಿತ್ತು. ಸರ್ಕಾರಿ ವಕೀಲರ ಮುಖದ ಬಣ್ಣವೇ ಹೋಯಿತು. ನ್ಯಾಯಾಧೀಶರು ಫೈಲುವನ್ನು ಅತಿ ಗಂಭೀರವಾಗಿ ಪರೀಕ್ಷಿಸಿದರು. ಸಾಕ್ಷಿ ಕಟ್ಟೆಯಲ್ಲಿ ನಿಂತಿದ್ದ ಮನುಷ್ಯ ಬೇವರಿನಿಂದ ಪೂರ್ಣವಾಗಿ ತೊಯ್ಹೋಯಿದ್ದನು. ಅಷ್ಟೂ ಸ್ವಚ್ಛವಾಗಿ ಹೇಳಿಯುದ್ ಆ ಸುಳ್ಳು ಒಂದು ಕ್ಷಣದಲ್ಲಿ ಬೇತಲೆಯಾಯಿತು. ಆ ದಿನ ರಂಜಿತ್ ಜಿ ಸೊಯ್ಯೋದ್ ಆ ಕೇಸನ್ನು ಗೆದ್ದಿದ್ದರು. ರಾಮ್ಕಿಶೋರ್ ಮತ್ತು ಅವನ ಕುಟುಂಬ ಸಂತೋಷದಿಂದ ಅಳುತ್ತಿದ್ದರು. ರಂಜಿತ್ ಅರೋರಾ ಅವರ ಹೆಸರಿನ ಜಯಜಯಕಾರ ನಡೆಯುತ್ತಿತ್ತು. ಅವರು ಹೊರಗೆ ಬಂದಾಗ ಉಳಿದ ವಕೀಲರು ಅವರನ್ನು ಸೋತ್ತರೆಯ್ದುಕೊಂಡರು ಮತ್ತು ಹೂವಿನ ಹಾರಗಳನ್ನು ಹಾಕಿದರು. ಅವರು ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಗುತ್ತಿದ್ದರು. ಆದರೆ ಅವರ ಕಣ್ಣುಗಳು ಜನಜಂಗುಳಿಯಲ್ಲಿ ಯಾರನ್ನೂ ಹುಡುಕುತ್ತಿದ್ದವು. ನಾನು ದೂರದಲ್ಲಿ ಒಂದು ಮರದ ಹಿಂದೆ ನಿಂತು ಈ ಎಲ್ಲಾ ದೃಶ್ಯವನ್ನು ನೋಡುತ್ತಿದ್ದೆ. ನನ್ನ ಮುಖದಲ್ಲಿ ಒಂದು ನೇಮಿದ ಸುಕೂನ್ ಭಾವವಿತ್ತು.
ಒಬ್ಬ ನಿರ್ದೋಷಿಯ ಪ್ರಾಣ ಉಳಿಯುತ್ತು. ನನ್ನ ತಂದೆಗೆ ನ್ಯಾಯ ಸಿಕ್ಕಲಿಲ್ಲ, ಆದರೆ ಇತ್ತು ನಾನು ಮತ್ತೊಬ್ಬ ತಂದೆಯನ್ನು ಉಳಿಸಲು ಸಾಧ್ಯವಾಯಿತು. ಇದೇ ನನ್ನ ವಿಜಯವಾಯಿತು. ನಾನು ನನ್ನ ಝಾಡುವನ್ನು ಎತ್ತಿಕೊಂಡು ನಿಧಾನವಾಗಿ ಅಲ್ಲಿಂದ ಹೊರಟಲು ಪ್ರಾರಂಭಿಸದೆ. ಮುಕುಲ್. ಹಠಾತ್ತಾಗಿ ನನ್ನ ಕಿವಿಗಳಲ್ಲಿ ಆ ಪರಿಚಿತ ಧ್ವನಿ ಮ್ರೊಣ್ಗಿತ್ತು. ನಾನು ಮುಂದೆ ಸಾಯ್ ನಿಂತೆ. ರಂಜಿತ್ ಅರೋಡಾ ಜಂಜಂಗುಳಿಯಿಂದ ಹೊರಗೆ ಬಂದು ನೇರವಾಗಿ ನನ್ನ ಕಡೆಗೆ ಬರುತ್ತಿದ್ದರು. ಅವರ ಮುಖದಲ್ಲಿ ನಿನ್ನೆ ಚೇಂಬರ್ನಲ್ಲಿ ಇದ್ದ ಅಷ್ಟೇ ಆಶ್ಚರ್ಯ ಮತ್ತು ಪ್ರಶ್ನೆಗಳಿದ್ದವು. ಅವರು ನನ್ನ ಹತ್ತರೆ ಬಂದು ನನ್ನ ಕೈಯಲ್ಲಿದ್ದ ಝಾಡುವನ್ನು ನೋಡಿದರು ಮತ್ತು ನಂತರ ನನ್ನ ಕಣ್ಣುಗಳನ್ನು ನೋಡಿದರು. ಇತ್ತಿನ ಈ ವಿಜಯ ನನ್ನದಲ್ಲ, ಇದು ನಿನ್ನದು. ಒಂದು ವೇಳೆ ನೀನು ನಿನ್ನೆ ನನ್ಗೆ ಆ ಮಾತು ಹೇಳದಿದ್ದರೆ ಇತ್ತು ನಾನು ಅಪಮಾನದಿಂದ ಮುಖ ಅದ್ಗಿಸಿಕೊಂಡು ಕುಳಿತಿರ್ಬೇಕಾಯ್ತು, ಅವರು ಎಲ್ಲರ ಮುಂದೆ ಜೋರಾದ ಧ್ವನಿಯಲ್ಲಿ ಹೇಳಿದರು. ಹತ್ತರೆ ನಿಂತಿದ್ದ ಸಹ ವಕೀಲರು ಆಶ್ಚರ್ಯದಿಂದ ನನ್ನನ್ನು ನೋಡ್ಲು ಪ್ರಾರಂಭಿಸಿದರು. ನಗರದ ಅತಿ ದೊಡ್ಡ ವಕೀಲ್ ಒಬ್ಬ ಸಣ್ಣ ಸಫಾಯಿವಾಲಾ ನ ಜೇತೆಗೆ ಏಕೆ ಈ ರೀತಿ ಮಾತಾಡುತ್ತಿದ್ದಾನೆ ಎಂದು ಅವರಿಗೆ ಅರ್ಥವಾಗುತ್ತಿಲ್ಲ. ಸಾಹೇಬ್ರೆ, ನಾನು ಕೇಬಲ್ ನನ್ನ ಕಲಸ್ ಮಾಡುತ್ತಿದ್ದೆ, ನಾನು ನಾಚಿಕೊಳ್ಳುತ್ತಾ ಹೇಳಿದೆ. ಇಲ್ಲ, ನೀನು ಕೇಬಲ್ ಕಲಸ್ ಮಾಡುತ್ತಿರಲಿಲ್ಲ. ದೊಡ್ಡ ಕಾನೂನು ತಜ್ಞರಿಗೆ ಸಾಧ್ಯವಾದ ಕೆಲಸವನ್ನು ನೀನು ಮಾಡಿದಿ. ನನ್ನ ಜೇತೈ ಚೇಂಬರ್ಗೆ ಬಾ, ನನ್ಗೆ ನಿನ್ನ ಜೇತೈ ಕೆಲವು ಮುಖ್ಯವಾದ ಮಾತು ಮಾತಾಡ್ಬೇಕಿದೆ. ಅವರ ರೀತಿಯಲ್ಲಿ ಆಜ್ಞೆ ಇರ್ಲಿಲ್, ಬದಲಿಗೆ ಒಂದು ವಿನಂತಿ ಇತ್ತು. ನಾನು ಬೇಡ ಎನ್ನಲು ಭಾವಿಸಿದೆ, ಆದರೆ ಅವರ ಕಣ್ಣುಗಳಲ್ಲಿ ಏನೋ ಒಂದು ಇತ್ತು. ನಾನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ನಾನು ಶಾಂತವಾಗಿ ಅವರ ಹಿಂದೆ ಸಾಯ್ದೆ. ಈ ಹೆಜ್ಜೆ ನನ್ನ ಜೀವನದಿಯನ್ನೇ ಬದಲಿಸುತ್ತದೆ ಎಂದು ನನ್ಗೆ ಗೊತ್ತಿರಲಿಲ್ಲ. ಚೇಂಬರ್ ತಲುಪಿದ ನಂತರ ಅವರು ಎಲ್ಲರನ್ನೂ ಹೊರಗೆ ಕಳುಹಿಸಿ ಬಾಯ್ಲನ್ನು ಹಾಕಿದರು. ಅವರು ತಮ್ಮ ಕುರ್ಚಿಯ ಮೇಲೆ ಕುಳಿತುಕೊಳ್ಳು ಬದಲಿಗೆ ನನ್ನ ಮುಂದೆ ಟೇಬ್ಲಿನ ಮೂಲೆಯ ಮೇಲೆ ಕುಳಿತರು. ಈಗ ಹೇಳು ಮುಕುಲ್, ನಿಜವಾಯೂ ಹೇಳು, ಒಬ್ಬ ಸಫಾಯಿವಾಲಾ ಇಷ್ಟು ಹುಷಾರು ಹೆಂಗೆ ಇರಲು ಸಾಧ್ಯ? ನೀನು ಸುದ್ದಿಪತ್ತಿ ಓದುತ್ತೇನೆ ಎಂದು ಹೇಳಿದಿ, ಆದರೆ ಕಾನೂನಿನ ಅರ್ಥ ಮತ್ತು ಅದರ ಸೂಕ್ಷ್ಮತೆಗಳು ಸುದ್ದಿಪತ್ತಿಯಲ್ಲಿ ಸಿಗುವುದಿಲ್ಲ. ನಿನ್ನ ಕಣ್ಣುಗಳಲ್ಲಿ ಒಂದು ಬುದ್ಧಿವಂತಿಕೆ ಇದೆ, ಅದು ಅದ್ಗಿಸಿದ್ರೂ ಅದ್ಗುವುದಿಲ್ಲ. ನೀನು ಕಾನೂನನ್ನು ಏಲ್ ಕಲಿತೆ? ಅವರು ನೇರವಾದ ಪ್ರಶ್ನೆ ಕೇಳಿದರು. ನಾನು ಮೌನವಾಯಿದ್ದೆ. ಕೋಠಡಿಯಲ್ಲಿ ಒತ್ತಡ ಹೆಚ್ಚುತ್ತಿತ್ತು. ಹೇಳು ಮುಕುಲ್, ಇತ್ತು ನೀನು ಹೇಳಲೇಬೇಕು. ನೀನು ಯಾವುದಾದ್ರೂ ವಕೀಲರ್ ಕ್ಲರ್ಕ್ ಆಯಿದ್ದೆಯಾ? ಅಥವಾ ನೀನು ಎಂದಾದ್ರೂ ಕಾನೂನಿನ ಪುಸ್ತಕಗಳನ್ನು ಓದಿದ್ದೆಯಾ? ಅವರು ಒತ್ತಡ ಹೇರಿದರು. ನಾನು ಇನ್ನೂ ಶ್ವಾಸ ತೆಗೆದುಕೊಂಡೆ. ಇನ್ನೂ ಹೆಚ್ಚು ಸಮಯ ನಿಜವನ್ನು ಅದ್ಗಿಸಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸಿತ್ತು. ನಾನು ತಲೆ ಎತ್ತಿ ಅವರ ಕಣ್ಣುಗಳನ್ನು ನೋಡಿದೆ. ಹೌದು ಸಾಹೇಬ್ರೆ, ನಾನು ಓದಿದ್ದೇನೆ. ನಾನು ಕಾನೂನನ್ನು ಓದಿದ್ದೇನೆ. ನನ್ನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ನೋವಿತ್ತು. ರಂಜಿತ್ ಅರೋಡಾ ಆಶ್ಚರ್ಯಚಿತ್ತರು. ಎಲ್ಲಿ ಮತ್ತು ಎಷ್ಟು ಓದಿದ್ದೆ? ಲಾ ಕಾಲೇಜ್ ಮೊದಲ ವರ್ಷದಲ್ಲಿ ನಾನು ಟಾಪ್ ಆಯಿದ್ದೆ. ನಾನು ಈ ನಗರದ ಅತಿ ಉತ್ತಮ ಲಾ ಕಾಲೇಜಿನ ವಿದ್ಯಾರ್ಥಿಯ ಇದ್ದೆ. ನಾನು ಒಂದು ತೀಕ್ಷ್ಣವಾದ ನಗೆಯ ಜೇತೆಗೆ ಹೇಳಿದೆ. ರಂಜಿತ್ ಅರೋಡಾ ತಮ್ಮ ಸ್ಥಾನದಿಂದ ಎದ್ದು ನಿಂತರು. ಅವರ ಮುಖದಲ್ಲಿ ಭಯಂಕರವಾದ ಶಾಕ್ ಆಘಾತ ಸ್ಪಷ್ಟವಾಗಿ ಕಾಣುತ್ತಿತ್ತು. ಹಾಗಾದ್ರೆ ನೀನು ಇಲ್ಲಿ ಏಕೆ ಝಾಡು ಹಾಕುತ್ತಿದ್ದಿ? ನೀನು ಒಬ್ಬ ಉತ್ತಮ ವಕೀಲ್ ಆಗಬಹುದಿತ್ತು. ನೀನು ಓದನ್ನು ಏಕೆ? ಆಖಿರ್ ಏನೂ ನಡೆಯುತ್ತು? ಅವರು ನನ್ನ ಮೇಲೆ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದ್ರು. ಏಕೆ ಬಿಟ್ಟೆ? ಅದು ಅತಿ ದೊಡ್ಡ ಕಥೆ ಸಾಹೇಬ್ರೆ. ಅಸ್ತಾಹ ಕಥೆ. ಯಾದರಲ್ಲಿ ರಕ್ತವೂ ಇದೆ ಮತ್ತು ಕಣ್ಣೀರೂ ಇದೆ. ಯಾದರಲ್ಲಿ ಅನ್ಯಾಯದ ಅಡೆ ಇದೆ ಮತ್ತು ಹಸಿಯನ್ ಹಠವೂ ಇದೆ. ನಾನು ಗೋಡೆಯ ಕಡೆಗೆ ಶೂನ್ಯ ದೃಷ್ಟಿಯೆಂದು ನೋಡಿದೆ. ಹಳೇ ದಿನಗಳು ನನ್ನ ಕಣ್ಣ ಮುಂದೆ ಸಿನೆಮಾದಂತೆ ಓಡ್ಲು ಪ್ರಾರಂಭಿಸಿತ್ತು. ಹೇಳು ನನ್ಗೆ, ನಾನು ಕೇಳಬೇಕು. ನನ್ಗೆ ಎಲ್ಲ ಗೊತ್ತಾಗ್ಬೇಕು. ರಂಜಿತ್ ಅರೋಡಾ ನನ್ನ ಹತ್ತರೆ ಬಂದ್ರು. ಅವರ ಧ್ವನಿ ನಿಧಾನವಾಯಿತು. ಸಾಹೇಬರೇ, ನ್ಯಾಯ ತರಾಯು ಹಿಡಿಯುವ ಕೈಗಡೆ ಮಾರು ಹೋಗುವಾಗ ಮತ್ತು ಕಾನೂನಿನ ರಕ್ಷಕನೇ ಕಾನೂನಿನ ವ್ಯಾಪಾರ ಮಾಡುವಾಗ ನನ್ನಂತಹ ಯೋಗ್ಯ ವಿದ್ಯಾರ್ಥಿಯ ಕೈಯಿಂದ ಪೆನ್ ಕಸಿದುಕೊಂಡು ಝಾಡು ನೀಡಲಾಗುತ್ತದೆ. ನನ್ನ ತಂದೆ ಕೂಡ ಒಬ್ಬ ವಕೀಲರಾಯಿದ್ದರು ಸಾಹೇಬ್ರೆ, ಅತಿ ದೊಡ್ಡ ವಕೀಲ್. ಇದು ಹೇಳುತ್ತಾ ನನ್ನ ಕಂಠ ತುನಿ ಬಂದಿಯುತ್ತು. ರಂಜಿತ್ ಅರೋಡಾ ಒಂದು ಕ್ಷಣ ಕಲ್ಲಿನಂತೆ ನಿಂತರು. ನಿನ್ನ ತಂದೆ ವಕೀಲರಾಯಿದ್ದರಾರೆ? ಯಾರು? ಆಖಿರ್ ಅವರ ಹೆಸರು ಎನ್ನುತ್ತು. ಅವರ ಧ್ವನಿ ನಡುಗುತ್ತಿತ್ತು. ಬಹುಶಃ ಅವರಿಗೆ ಏನೋ ಒಂದು ಅನಿಷ್ಟದ ಮುನ್ಸೂಚನೆ ಸಿಕ್ಕಿತ್ತು. ನಾನು ಒಂದು ಕ್ಷಣ ನಿಂತೆ. ನಾನು ಹೆಸರು ಹೇಳಬೇಕೆ? ಸಮಯ ಬಂದಿದೆಯಾ? ಇಲ್ಲ, ಇನ್ನೂ ಇಲ್ಲ. ನಾನು ಈಗ್ಲೇ ನನ್ನ ಪೂರ್ಣ ನಿಜವನ್ನು ಹೇಳಲು ಸಾಧ್ಯವಿಲ್ಲ. ಸಾಹೇಬರೇ, ಹೆಸರು ತಿಳಿದು ಏನು ಮಾಡುತ್ತೀರಿ? ಅವರು ಈಗ ಈ ಪ್ರಪಂಚದಲ್ಲಿ ಇಲ್ಲ. ಒಂದು ಸುಳ್ಳು ಮೊಹದ್ದಮೆ ನನ್ನ ಎಲ್ಲವನ್ನೂ ಕಸಿದುಕೊಂಡಿದೆ ಅಷ್ಟೇ ತಿಳಿದುಕೊಳ್ಳಿ. ನನ್ನ ಫೀಸನ್ ಹಣ್ ಅವರ ಒತ್ತಡಕ್ಕೆ ವ್ಯಯವಾಯಿತು ಮತ್ತು ನನ್ನ ಪುಸ್ತಕಗಳು ರದ್ದಿಯಲ್ಲಿ ಮಾರಾರು ಹೋದ್ವು. ಇತ್ತು ನಾನು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ, ಕಾನೂನಿನ ವಿದ್ಯಾರ್ಥಿಯಾಯಲ್ಲ, ಬರು ಒಬ್ಬ ಸಫಾಯಿವಾಲ್ನಾಯಿ. ನಾನು ಮಾತನ್ನು ತಿರುಗಿಸಿದೆ. ನನ್ನ ತಂದೆಯ ಹೆಸರು ಅಡ್ವೊಕೇಟ್ ದೀಪಕ್ ತ್ರಿಪಾಠಿ ಎಂದು ನಾನು ಈಗಲೇ ಅವರಿಗೆ ಹೇಳಲು ಸಾಧ್ಯವಿರಲಿಲ್ಲ. ರಂಜಿತ್ ಅರೋಡಾ ಅವರ ಕಣ್ಣುಗಳು ಓಲೆಯಾದವು. ಅವರು ಭಾವುಕರಾಗಿದ್ದರು.
ಅವರು ಮುಂದೆ ಬಂದು ನನ್ನ ಹೇಲಿನ ಮೇಲೆ ಕೈ ಇಟ್ಟರು. ನನ್ಗೆ ವ್ಯಾಚಾರವಿದೆ ಮುಕುಲ್, ಅತಿ ವ್ಯಾಚಾರವಿದೆ. ಈ ಸಿಸ್ಟಮ್ ವ್ಯವಸ್ಥಾ ಮತ್ತೊಂದು ರತ್ನವನ್ನು ಹಾಳು ಮಾಡಿದೆ ಎಂದು ನನಗೆ ಗೊತ್ತಿರಲಿಲ್ಲ. ಆದರೆ ಇತ್ತು ನೀನು ನಿರೂಪಿಸಿದೆ. ಯೋಗ್ಯತಾ ಎನ್ನುವುದು ಸ್ಥಲ್ ಅಥವಾ ವೃತ್ತಿಯ ಗುಲಾಮಲ್ಲ ಎಂದು. ಹಠಾತ್ತಾಗಿ ಬಾಯ್ಲು ಜೋರಾಯಿ ತೆರೆದುಕೊಂಡಿತ್ತು ಮತ್ತು ಒಬ್ಬ ಮನುಷ್ಯ ಕೆಲ್ಲುತ್ತಾ ಒಳಗೆ ಬಂದನು. ಸರ್ ಗಜಬ್, ಅನರ್ಥ ಆಯಿದೆ. ಅವನು ರಂಜಿತ್ ಅರೋಡಾ ಅವರ ಜೂನಿಯರ್ ಅಸಿಸ್ಟೆಂಟ್ ಆಯ್ದನು. ಏನಾಯತು? ಏಕೆ ಇಷ್ಟು ಶೋರು ಗದ್ಲ ಮಾಡುತ್ತಿದ್ದಿ? ರಂಜಿತ್ ಜಿ ಕೋಪದಿಂದ ಕೇಳಿದ್ದರು. ಆ ಜಮೀನು ವಿವಾದದ ಕೇಸನ್ನು ನಾವು ಕಳೆದ ತಿಂಗಳು ಗೆಯುದ್ದೇವಲ್ವೇ? ವಿರೋಧಿ ಪಕ್ಷದವರು ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟ್ ಅಪೀಲು ಸಲ್ಲಿಸಿದ್ದಾರೆ. ಅವನು ಇಸು ತೆಗೆದುಕೊಳ್ಳಲು ನಿಂತನು ಮತ್ತು ನಂತರ ಹೇಳಿದನು, ಮತ್ತು ಅವರು ಹೇಳುತ್ತಿದ್ದಾರೆ ನಮ್ಮ ಹತ್ತಿರಾವ್ ದಸ್ತಾವೇಜುಗಳು ಜೈಲ್ ನಕಿಲ್ ಎಂದು. ಮತ್ತು ಸರ್, ಅವರು ನಿಮ್ಮ ಮೇಲೆ ಮಿಸ್ಕಂಡಕ್ಟ್ ದುರ್ವರ್ತನೆ ಇಲ್ಜಾಮ್ ಆರೋಪ ಕೂಡ ಹಾಕಿದ್ದಾರೆ. ರಂಜಿತ್ ಅರೋಡಾ ಅವರ ಮುಖದ ಬಣ್ಣವೇ ಹೋಯಿತು. ಇದು ಅವರ ಗೌರವಾದ ಮೇಲೆ ನಡೆದ ಮೊದಲ ದಯಾಯೊತ್ತು. ಏನು ಬಕ್ವಾಸ್ ಹುಚ್ಚುಮಾತು ಮಾತಾಡುತ್ತಿದ್ದಿ? ನನ್ನ 20 ವರ್ಷದ ವೃತ್ತಿ ಜೀವನದಲ್ಲಿ ಇದುವರೆಗೆ ಯಾರು ಕೂಡ ನನ್ನ ಕಡೆಗೆ ಬೇರಳು ತೋರಿಸಲಿಲ್ಲ. ಅವರು ಕೋಪದಿಂದ ಓರುಳಿದರು. ಅವರ ಹತ್ತಿರಾವ್ ಸಾಕ್ಷ್ಯಾಧಾರಗಳಿದೆ ಮತ್ತು ಅವರು ಹಳೆಯ ಫೈಲುಗಳನ್ನು ಮತ್ತೊಮ್ಮೆ ತೆರೆಯಿಸುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ, ಅಸಿಸ್ಟೆಂಟ್ ಭಯದಿಂದ ತಿಳಿಸಿದ್ನು. ನಾನು ಮೌನವಾಗಿ ನಿಂತು ಎಲ್ಲವನ್ನೂ ಕೇಳುತ್ತಿದ್ದೆ. ಪ್ರಕೃತಿಯ ಆಟ ಪ್ರಾರಂಭವಾಯಿತು. ರಂಜಿತ್ ಅರೋಡಾ ಯಾರು ಇತ್ತು ತಮ್ಮ ವಿಜಯದ ಸಂಭ್ರಮದಲ್ಲಿದ್ದರು. ಮುಂದಿನ ಕ್ಷಣವೇ ಒಂದು ಹೊಸ ಒಗಟಿನಲ್ಲಿ ಅಡಕಿಕೊಂಡಿದ್ದರು. ಸಾಹೇಬ್ರೆ, ನಾನು ಈಗ ಹೋಗುತ್ತೇನೆ. ನಾನು ನನ್ನ ಝಾಡುವನ್ನು ಎತ್ತಿಕೊಂಡೆ. ರಂಜಿತ್ ಜಿ ನನ್ನ ಮಾತು ಕೇಳಲೇ ಇಲ್ಲ. ಅವರು ಚಿಂತೆಯಿಂದ ತಮ್ಮ ತಲೆ ಹಿಡಿದು ಕುಳಿತರು. ನಾನು ಚೇಂಬರ್ನಿಂದ ಹೊರಗೆ ಬಂದೆ. ಹೊರಗೆ ಸಂಜೆಯ ಕತ್ತಲೆ ಪಸರುತ್ತಿತ್ತು. ನಾನು ಆಕಾಶದ ಕಡೆ ನೋಡಿದೆ. ಕಥೆ ಈಗಲೇ ಪ್ರಾರಂಭವಾಯಿದೆ. ಇನ್ನೂ ಅನೇಕ ರಹಸ್ಯಗಳ ಪರ್ದೆ ಸರಿಯುವುದು ಬಾಕಿ ಇದೆ. ಈ ಮಾತನ್ನು ನನ್ನಲ್ಲಿ ನಾನು ಹೇಳಿಕೊಂಡು ಜನಜಂಗುಳಿಯಲ್ಲಿ ಮರೆಯಾಯಿದೆ. ಅಡ್ವೊಕೇಟ್ ರಂಜಿತ್ ಅರೋಡಾ ಅವರ ಚೇಂಬರ್ನಲ್ಲಿ ಒತ್ತಡದ ವಾತಾವರಣವಿತ್ತು. ಎಲ್ಲಿ ಕೆಲವು ಸಮಯದ ಮುಂಚೆ ವಿಜಯದ ಸಂಭ್ರಮವಿತ್ತು, ಅಲ್ಲಿ ಈಗ ಭಯ ಮತ್ತು ಅವಿಶ್ವಾಸದ ಛಾಯೆ ಇತ್ತು. ಸರ್, ಚಿಂತೆ ಮಾಡಬೇಡಿ. ಇದು ವಿರೋಧಿ ಪಕ್ಷದವರ ತಂತ್ರ. ನಾವು ಅವರನ್ನು ನೋಡಿಕೊಳ್ಳೋಣ. ಜೂನಿಯರ್ ಅಸಿಸ್ಟೆಂಟ್ ಸಮಾಧಾನ ಮಾಡಲು ಪ್ರಯತ್ನಿಸಿದ್ನು. ಆದರೆ ಅವನ ಧ್ವನಿಯಲ್ಲಿ ಘಬರಾನೆ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ನೋಡಿಕೊಳ್ಳೋಣ? ಏನೋ ನೋಡಿಕೊಳ್ಳುವಿಯೋ ಅಜಯ್? ರಂಜಿತ್ ಅರೋಡಾ ಹಠಾತ್ತಾಗಿ ಫೈಲುಗಳು ಮತ್ತು ಮೇಜಿನ ಮೇಲೆ ಕೈ ಬಾಡಿದ್ರು. ಅವರ ಮುಖ ಕೋಪದಿಂದ ಕೆಂಪವಾಯಿತು. ಅವರು ಹೈಕೋರ್ಟ್ಗೆ ಹೋಗುತ್ತಿದ್ದಾರೆ. ನಾವು ಗೆದ್ದ ಜಮೀನು ಕೇಸಿನ ದಸ್ತಾವೇಜುಗಳು ಜೈಲ್ ಎಂದು ಅವರು ಹೇಳುತ್ತಿದ್ದಾರೆ. ಒಂದು ವೇಳೆ ಇದು ನಿರೂಪಿತಾದರೆ ನನ್ನ ಲೈಸೆನ್ಸ್ ರದ್ದವಾಗುತ್ತದೆ. 20 ವರ್ಷಗಳ ನನ್ನ ಗೌರವ ಮಣ್ಣಪಾಲು ಆಗುತ್ತದೆ. ಆದರೆ ಸರ್, ದಸ್ತಾವೇಜುಗಳನ್ನು ಕ್ಲೈಂಟ್ ನನಗೆ ನೀಟಿದ್ದರು. ಅದು ಅಸ್ಲಿಯೋ ಅಥವಾ ನಕಿಲೋ ಎಂದು ನನಗೆ ಹೆಂಗೆ ಗೊತ್ತಾಗುತ್ತದೆ? ಅಜಯ್ ತನ್ನ ಸಫಾಯಿ ಸಮರ್ಥನೆ ನೀಟಿದ್ನು. ನ್ಯಾಯಾಲಯ ಇವೆಲ್ಲವನ್ನೂ ಕೇಳುವುದಿಲ್ಲ ಅಜಯ್, ನ್ಯಾಯಾಲಯಕ್ಕೆ ಸಾಕ್ಷ್ಯಾಧಾರ ಬೇಕು. ಮತ್ತು ಈಗ ಅವರು ಹೇಳುತ್ತಿದ್ದಾರೆ ಆ ದಸ್ತಾವೇಜುಗಳು ನಕಿಲ್ ಎಂದು ನನಗೆ ಮುಂಚೆ ಗೊತ್ತಿತ್ತು ಎಂದು. ನನ್ನ ಸ್ವಂತ ಕಚೇರಿಯಲ್ಲಿ ಇರಾವ್ಯಾರೋ ನನ್ನ ವಿರುದ್ಧವೇ ಸಾಜಿಶ್ ರೂಪಿಸುತ್ತಿದ್ದಾರೆ. ರಂಜಿತ್ ಅರೋಡಾ ಅನುಮಾನಾಸ್ಪದ ದೃಷ್ಟಿಯಿಂದ ಕೊಠಡಿಯಲ್ಲಿದ್ದ ತಮ್ಮ ಸ್ಟಾಫ್ ಸಿಬ್ಬಂದಿದ್ ನನ್ನೂ ನೋಡಿದ್ರು. ಎಲ್ಲರೂ ತಲೆ ಬಾಗಿಸಿದ್ರು. ನಾನು ಮೂಲೆಯಲ್ಲಿ ನಿಂತು ಮೌನವಾಗಿ ನೇಲ್ ತುಡಿಸುತ್ತಿದ್ದೆ. ಪೋಛಾ ನನ್ನ ಕಲಸ್ ಮೀಹೊಯ್ಯುತ್ತು, ಆದರೆ ನಾನು ಮುದ್ದಾಂ ಆಲಸ್ ತೋರಿಸುತ್ತಿದ್ದೆ. ಈ ತಮಾಷೆ ನೋಡುವುದು ಪ್ರಯೋಜನವಾಯಿತು. ಪ್ರಕೃತಿಯ ನ್ಯಾಯ ಎಷ್ಟು ವಿಚಿತ್ರವಾಯುತ್ತದೆ. ಕಾಲೆಯವರೆಗೆ ರಂಜಿತ್ ತಮ್ಮ ಬುದ್ಧಿವಂತಿಕೆಯ ಮೇಲೆ ಬುಗಾವುತ್ತಿದ್ದರು ಮತ್ತು ಇತ್ತು ಆ ಬುದ್ಧಿವಂತಿಕೆಯೇ ಭಯರೂಪವಾಗಿ ಬದಲಾರಿಯತು. ಸರೆ, ಹೋಯಿ ಇಲ್ಲಿಂದ್. ಎಲ್ಲಾರೂ ನನ್ನನ್ನು ಓಂಟಿಯಾಯಿ. ರಂಜಿತ್ ಜಿ ಸೆಡುಗಿ ಎಲ್ಲಾರನ್ನೂ ಹೊರ್ಗೆ ಹೋಗ್ಲು ಸೈಗೆ ಮಾಡಿದ್ರು. ಸ್ಟಾಫ್ ತಕ್ಷಣ ಕೊಠಡಿಯಿಂದ ಹೊರ್ಗೆ ಹೋದ್ರು. ನಾನು ಕೂಡ ನನ್ನ ಬಾಲ್ಟಿಯನ್ನು ಎತ್ತಿಕೊಂಡು ಬಾಯ್ಲ್ ಕಡೆಗೆ ಸಾಯ್ದೆ. ನಿಂಗು ಮುಕುಲ್. ರಂಜಿತ್ ಜಿ ಧ್ವನಿ ನನ್ನ ಹೆಜ್ಜೆಗಳನ್ನು ತಡೆಯಿತು. ನಾನೂ ತಿರುಗಿದೆ. ಅವರು ಮೇಜಿನ ಮೇಲೆ ತಲೆ ಬಾಗಿಸಿ ಕುಳಿತಿದ್ರು. ಜಿ ಸಾಹೇಬ್ರೆ, ನಿನ್ಗೆ ಏನು ಅನ್ಸುತ್ತದೆ? ನಾನು ಒಬ್ಬ ಬೇಮಾನ್, ಅಪ್ರಾಮಾಣಿಕ ವಕೀಲನ್? ಅವರು ತಲೆ ಎತ್ತಿದರು. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹತಾಶೆಯಿತ್ತು. ಅವರು ಒಬ್ಬ ಸಫಾಯಿವಾಲನ್ ಹತ್ತಿರ ತಮ್ಮ ಚಾರಿತ್ರ್ಯದ ಸಾಕ್ಷಿ ಕೇಳುತ್ತಿದ್ದರು. ಸಾಹೇಬ್ರೆ, ನಾನು ಒಬ್ಬ ಜಾಯಿಲ್ ಅವಿದ್ವಾನ್ ಮನುಷ್ಯ. ಪ್ರಾಮಾಣಿಕತೆ ಮತ್ತು ಅಪ್ರಾಮಾಣಿಕತೆ ಎಂದರೆ ಏನು ಎಂದು ನನಗೇನು ಗೊತ್ತು? ನನ್ಗೆ ಅಷ್ಟೇ ಗೊತ್ತು, ಕಚ್ರೆಯನ್ನು ಗಾಲಿಚೆಯ ಕಾಪೆಟ್ ಕೆಳಗೆ ಅದ್ಗಿಸುವುದರಿಂದ ಕೊಠಡಿ ಸ್ವಚ್ಛವಾಗುವುದಿಲ್ಲ. ಆ ದುರ್ಗಂಧ ಬದ್ಬೂ ಯಾವಾಗಾದರೂ ಒಮ್ಮೆ ಹೊರಗೆ ಬಂದೇ ಬರುತ್ತದೆ. ನಾನು ಸಪಾಟ್ವಾದ ಧ್ವನಿಯಲ್ಲಿ ಉತ್ತರ ನೀಡಿದೆ. ರಂಜಿತ್ ಅರೋಡಾ ನನ್ನನ್ನು ಉಟು ನೋಡಿದ್ರು. ನಿನ್ನ ಮಾತುಗಳಲ್ಲಿ ಅತಿ ಚುಚ್ಚುವಾಂತೈ ಗುಣವಿದೆ ಹುಡುಗ್. ನಿನ್ಗೆ ಎನ್ನುದ್ದರೂ ಗೊತ್ತಾ? ಗೊತ್ತಿದ್ದರೆ ಹೇಳು. ಈ ಸಮಯದಲ್ಲಿ ನನ್ಗೆ ನಿನ್ನ ಸಲಹೆಯ ಅಡ್ವೈಸ್ ಪ್ರಯೋಜನವಿದೆ.
ನಾನು ಬಾಲ್ಟಿಯನ್ನು ಕೆಳಗೆ ಇಟ್ಟೆ ಮತ್ತು ಕೆಲವು ಹೆಜ್ಜೆಗಳು ಮುಂದೆ ಸಾಯ್ದೆ. ಸಾಹೇಬ್ರೆ, ನೀವು ಗೆದ್ದ ಆ ಜಮೀನು ವಿವಾದದ ಕೇಸಿನಲ್ಲಿ ವಿರೋಧಿ ಪಕ್ಷದ ವಕೀಲು ಯಾರಾಯಿದ್ದರು? ಅಡ್ವೊಕೇಟ್ ಹರಿವಂಶ್ ಅವರು ಆಶ್ಚರ್ಯದಿಂದ ಹೇಳಿದರು. ಅಡ್ವೊಕೇಟ್ ಹರಿವಂಶ್ ಅವರ ಮುನ್ಷಿ ಸಹಾಯಕ್ ನಿನ್ನೆ ರೆಕಾರ್ಡ್ನಲ್ಲಿ ಕ್ಲರ್ಕ್ ಹತ್ತಿರ ಕೆಲವು ಹಳೆಯ ಫೈಲುಗಳ ಬಗ್ಗೆ ಕೇಳುತ್ತಿದ್ದನು. ನಾನು ಅಲ್ಲಿ ಸ್ವಚ್ಛತಾ ಮಾಡುತ್ತಿದ್ದೆ. ಅವನು ನಗುತ್ತಾ ಹೇಳುವುದನ್ನು ನಾನು ಕೇಳಿಸಿಕೊಂಡೆ. ಈ ಸರಿ ರಂಜಿತ್ ಅರೋಡಾ ಅವರನ್ನು ಅಸ್ತಾಹ ರೀತಿಯಲ್ಲಿ ಅಡಿಕಿಸುತ್ತೇವೆಂದರೆ ಅವರು ಯಾವಾಗ್ಲೂ ನೆಪಿಟ್ಟುಕೊಳ್ಳುತ್ತಾರೆ. ನಾನು ಆ ರಹಸ್ಯದ ಪರ್ದೆಯನ್ನು ಸರಿಸಿದೆ. ನೀನು ನನ್ಗೆ ಇದನ್ನು ಮುಂಚೆಯೇ ಏಕೆ ಹೇಳಲಿಲ್ಲ? ರಂಜಿತ್ ಅರೋಡಾ ಖುರ್ಚಿಯಿಂದ ಎದ್ದು ನಿಂತರು. ನಾನು ಏಕೆ ಹೇಳಬೇಕಿತ್ತು ಸಾಹೇಬ್ರೆ? ನಾನು ಒಬ್ಬ ಸಫಾಯಿವಾಲಾ. ನನ್ನ ಮಾತನ್ನು ಯಾರನ್ನೇ ಭರೋಸಾ ನಂಬಿಕೆ ಮಾಡುತ್ತಿದ್ದರು? ಮತ್ತು ವಕೀಲರ ಜಗಳದಲ್ಲಿ ನಮ್ಮಂತಹ ಬಡವರ್ ಕಲ್ಸ್ವೇನು? ನಾನು ಹೇಳು ಅಲೈಸಿದೆ. ಮುಕುಲ್, ಇದು ತಾನಾ ಕೊಡುವ ಸಮಯವಲ್ಲ. ಹೇಳು, ನೀನು ಇನ್ನೂ ಏನು ಕೇಳಿಸಿಕೊಂಡಿದಿ? ಇದು ನನ್ನ ಜೀವನ್ ಮತ್ತು ಮರಣದ ಪ್ರಶ್ನೆ. ಅವರು ಪ್ರಾಯಃ ಬೇಡಿಕೊಳ್ಳುತ್ತಿದ್ದರು. ಅವರು ಸ್ಟಾಂಪ್ ಪೇಪರ್, ಮುದ್ರೆ ಕಾಗದ, ದಿನಾಂಕದ ತಾರೀಖ್ ಬಗ್ಗೆ ಮಾತನಾಡುತ್ತಿದ್ದರು. ಕಾಗದದ ಮೇಲಿರಾವ್ ಆ ದಿನಾಂಕದಂದು ಕಚಹರಿಯಲ್ಲಿ ಹಡ್ತಾಲ್, ಸ್ಟ್ರೈಕ್ ಇತ್ತು ಮತ್ತು ಯಾವುದೇ ಸ್ಟಾಂಪ್ ಮಾರುವವರು ಅಲ್ಲಿ ಕುಳಿತಿರಲಿಲ್ಲ ಎಂದು ಅವರು ಹೇಳುತ್ತಿದ್ದರು. ಒಂದು ವೇಳೆ ಹಡ್ತಾಲದ ದಿನದ ಸ್ಟಾಂಪ್ ಪೇಪರ್ ಹೊರಗೆ ಬಂದರೆ ಅದು ಬ್ಯಾಕ್ ಡೇಟ್, ಹಳೆಯ ದಿನಾಂಕ್ ನಲ್ಲಿ ಕೊಳ್ಳಲ್ಪಟ್ಟಿರುತ್ತದೆ ಎಂದು ಅರ್ಥ. ಅಂದರೆ ಅದು ನಕಿಲ್ ಎಂದು ಸ್ಪಷ್ಟವಾಗುತ್ತದೆ. ನಾನು ಆ ಸಂಚಿನ ಬುನಿಯಾದಿ ಪಾಯನ್ನು ಹೇಳಿದೆ. ರಂಜಿತ್ ಅರೋಡಾ ಅವರ ಮುಖದಿಂದ ಒಂದು ಶಬ್ದ ಹೊರಬಂತು. ಅವರು ಧಮ್ಮನೆ ಖುರ್ಚಿಯ ಮೇಲೆ ಬಿಹೋಯ್ದ್ರು. ಹೇ ಭಗವಂತ, ನಾನು ಇದನ್ನು ಗಮನಿಸಲೇ ಇಲ್ಲ. ಆ ಅಗ್ರಿಮೆಂಟ್ ಒಪ್ಪಂದ ಯಾದ ದಿನಾಂಕದಲ್ಲಿ ಇದೆಯೋ ಆ ದಿನ ನಿಜವಾಯೂ ವಕೀಲರ್ ಹಡ್ತಾಲ್ ಇತ್ತು. ಒಂದು ವೇಳೆ ಈ ಮಾತು ನ್ಯಾಯಾಲಯದಲ್ಲಿ ನಿರೂಪಿತಾದರೆ ನನ್ನ ಕಲಸ್ ಮುಗಿಹೋಯಿತು. ಕೋಠಡಿಯಲ್ಲಿ ಶಾಂತತೆ ಪಸರಿಸಿತ್ತು. ರಂಜಿತ್ ಅರೋಡಾ ಅವರ ಕಣ್ಣುಗಳಲ್ಲಿ ಸೋಯ್ಲನ್ ಢೇಗ್ಗಳು ಸ್ಪಷ್ಟವಾಗಿ ಕಾಣುತ್ತಿದ್ವು. ಹಡ್ತಾಲದ ದಿನ ಕಚಹರಿ ಬಂದು ಇರುತ್ತದೆ ಎಂದು ಎಲ್ಲರಿಗೂ ಗೊತ್ತು. ಆದರೆ ಹಿಂದಿನ ಬಾಯ್ಲಿನ ಕಡೆಯಿಂದ ಕೆಲವು ಸ್ಟಾಂಪ್ ಮಾರುವವರು ಕುಳಿತುತ್ತಾರೆ. ಈ ಮಾತು ಕೂಡ ಎಲ್ಲರಿಗೂ ಗೊತ್ತಿದೆ ಅಲ್ವೇ? ನಾನು ನಿಧಾನವಾಗಿ ಹೇಳಿದೆ. ಹೌದು, ಆದರೆ ಅದಕ್ಕೆ ಸಾಕ್ಷ್ಯಾಧಾರ ಹೆಂಗೆ ಸಿಗುತ್ತದೆ? ಆ ಸ್ಟಾಂಪ್ ಮಾರುವವರು ತಾವು ಹಡ್ತಾಲದ ದಿನ ಬ್ಲ್ಯಾಕ್ ಕಳ್ಳಸಂತೆ ನಲ್ಲಿ ಕಾಗದ್ ಮಾರಿದ್ದೇವೆ ಎಂದು ಒಪ್ಪಿಕೊಳ್ಳುವುದಿಲ್ಲ. ಅವರು ತಮ್ಮ ಕಂಠವನ್ನು ಏಕೆ ಅಡಗಿಸಿಕೊಳ್ಳುತ್ತಾರೆ? ರಂಜಿತ್ ಅರೋಡಾ ನಿರಾಶೆಯಿಂದ ಹೇಳಿದರು. ಆದರೆ ಸಾಹೇಬ್ರೆ, ಕಾನೂನು ಕಾಗದವನ್ನು ಕೇಳುತ್ತದೆ. ಹೌದು, ಆದರೆ ಸತ್ಯ ಕೆಲವೊಮ್ಮೆ ಕಾಗದಗಳಿಂದ ಹೊರಗೆ ಇರುತ್ತದೆ. ಆ ದಿನ ಹಡ್ತಾಲ್ ಇತ್ತು ನಿಜ, ಆದರೆ ಕಚಹರಿಯ ಸಿಸಿಟಿವಿ ಕ್ಯಾಮೆರಾಗಳು ಬಂದು ಇರಲಿಲ್ಲಲ್ವೇ? ನಾನು ಮತ್ತೊಂದು ಸೈಗೆ ಮಾಡಿದೆ. ರಂಜಿತ್ ಅರೋಡಾ ಆಶ್ಚರ್ಯಚಿತ್ತರು. ಅವರ ಕಣ್ಣುಗಳಲ್ಲಿ ಹೊಳಪು ತಿರುಗಿ ಬಂದಿತ್ತು. ಸಿಸಿಟಿವಿ ಕ್ಯಾಮೆರಾ? ಹೌದು. ಒಂದು ವೇಳೆ ನಮ್ಮ ಕ್ಲೈಂಟ್ ಆ ದಿನ ಕಚಹರಿಗೆ ಬಂದು ಕಾಗದ್ ಕೊಂಡಿದ್ದಾನೆ ಎಂದು ನಾವು ನಿರೂಪಿಸಿದರೆ ನಕಿಲ್ ಎನ್ನುವ ಆರೋಪ ಮಿಹೋಗುತ್ತದೆ. ಆದರೆ ಸಿಸಿಟಿವಿ ಫುಟೇಜ್ 1 ತಿಂಗಳು ಹಳೆಯುತ್ತದೆ. ರೆಕಾರ್ಡ್ ರೂಮ್ನವರು ಅದನ್ನು ಡಿಲೀಟ್ ಅಳಿಸಿ ಹಾಕುವುದು ಮಾಡಿಯುತ್ತಾರೆ. ನಾನು ಮುಂದಿನ ಡೇಯನ್ನು ನೇಪಿಸಿದೆ. ರಂಜಿತ್ ಅರೋಡಾ ಮತ್ತೊಮ್ಮೆ ಚಿಂತೆಯಲ್ಲಿ ಮುಳುಗಿದರು. ನೀನು ಹೇಳುತ್ತಿಯುವುದು ನಿಜ. ಈಗೇನು ಮಾಡುವುದು? ಎಲ್ಲಾ ದಾರಿಗಳು ಬಂದಾಯಿವೆ. ಎಲ್ಲಾ ದಾರಿಗಳು ಬಂದಾಯಿಲ್ಲ ಸಾಹೇಬ್ರೆ. ರೆಕಾರ್ಡ್ ರೂಮ್ ಇನ್ಚಾರ್ಜ್ ನನ್ಗೆ ಪರಿಚಿತ್. ಅವನು ಹಳೆಯ ಹಾರ್ಡ್ ಡಿಸ್ಕ್ ನನ್ನು ತಕ್ಷಣ ಫಾರ್ಮ್ಯಾಟ್ ಮಾಡುವುದಿಲ್ಲ, ಬದಲಿಗೆ ಸ್ಟೋರ್ ನಲ್ಲಿ ಇಟ್ಟಿಯುತ್ತಾನೆ. ನೀವು ಹೇಳಿದರೆ ನಾನು ಪ್ರಯತ್ನ ಮಾಡಬಹುದು. ನಾನು ನನ್ನ ಶೇಷ ಆಟವನ್ನು ಅಡಿಟಿಯುದ್ದೆ. ನೀನು ಇದನ್ನು ಮಾಡಬಲ್ಲೆಯಾ? ರಂಜಿತ್ ಅರೋಡಾ ಅವರ ಕಣ್ಣುಗಳಲ್ಲಿ ನಿರೀಕ್ಷೆಯ ದಿಯೋ ಹೊಳೆಯಿತು. ನಾನು ಪ್ರಯತ್ನ ಮಾಡಬಹುದು. ಆದರೆ ನನ್ನದೊಂದು ಷರತ್ತು, ಕಂಡೀಷನ್ ಇದೆ, ನಾನು ದೃಢವಾದ ಧ್ವನಿಯಲ್ಲಿ ಹೇಳಿದೆ. ಏನು ಷರತ್ತು? ಹಣ್ ಬೇಕೆ? ಹೇಳು, ಎಷ್ಟು ಹಣ್ ಬೇಕು? ಅವರು ತಕ್ಷಣ ಖಿಸೆಯ ಕಡೆಗೆ ಕೈ ಹಾಕಿದರು. ನನ್ಗೆ ನಿಮ್ ಹಣ್ ಬೆಡ್ ಸಾಹೇಬ್ರೆ. ನೀವು ಅಷ್ಟೇ ಮಾತು ಕೊಟ್ರೆ ಸಾಕು. ಒಂದು ವೇಳೆ ನಾನು ಈ ಸಾಕ್ಷ್ಯಾಧಾರವನ್ನು ತಂದುಕೊಟ್ರೆ ನೀವು ಮುಂದೆ ಎಂದು ಯಾವುದೇ ನಿರ್ದೋಷಿಯ ಕೇಸನ್ನು ಹಾಳು ಮಾಡುವುದಿಲ್ಲ ಮತ್ತು ಯಾವಾಗಲೂ ಸತ್ಯದ ಜೊತೆಗೆ ನಿಲ್ಲುತ್ತೀರಿ. ನನ್ನ ಧ್ವನಿ ಗಂಭೀರವಾಯಿತು. ರಂಜಿತ್ ಅವರು ನನ್ನನ್ನು ಆಶ್ಚರ್ಯದಿಂದ ನೋಡಿದ್ರು. ಒಬ್ಬ ಸಾಮಾನ್ಯ ಸಫಾಯಿವಾಲನ್ ಬಾಯಿಂದ ಇಂತಹ ಮಾತು ಅವರಿಗೆ ಒಂದು ಆಘಾತದಂತೆ ಇತ್ತು. ನಾನು ಮಾತು ಕೊಡುತ್ತೇನೆ ಮುಕುಲ್. ನಾನು ಮಾತು ಕೊಡುತ್ತೇನೆ. ನೀನು ಹೋಗು ಮತ್ತು ಆ ಫುಟೇಜ್ ತಂದು ಕೊಡು. ನಾನು ಅಲ್ಲಿಂದ ಹೊರಟೆ ಮತ್ತು ನೇರವಾಗಿ ರೆಕಾರ್ಡ್ ರೂಮ್ ಕಡೆಗೆ ಸಾಯ್ದೆ. ಈ ಕಲಸ್ ಸರಳವಾಗಿಲ್ಲ ಎಂದು ನನಗೆ ಗೊತ್ತಿತ್ತು. ಆದರೆ ನಾನು ಇದನ್ನು ಮಾಡಲೇಬೇಕಿತ್ತು. ರಂಜಿತ್ ಅರೋಡಾ ಅವರ ಮೇಲೆ ನನಗೆ ಅನುಕಂಪ, ಎಂಪಥಿ ಇತ್ತು ಎಂದಲ್ಲ, ಬರು ಮನುಷ್ಯ ನಿಜವಾಯೂ ತನ್ನ ವಚನವನ್ನು ಪಾಲಿಸಬಲ್ಲನಾ ಎಂದು ನೋಡಲು ನನಗೆ ಇಷ್ಟವಿತ್ತು. ಒಂದು ವೇಳೆ ಅವನು ತನ್ನ ವಚನವನ್ನು ಪಾಲಿಸಿದರೆ ಬಹುಶಃ ನಾನು ನನ್ನ ಬಗ್ಗೆ ಅವನಿಗೆ ಹೇಳಬಹುದು. 1 ಗಂಟೆಯ ನಂತರ ನಾನು ಮತ್ತೊಮ್ಮೆ ಚೇಂಬರ್ ಒಳಗೆ ಹೋಯುದೆ. ನನ್ನ ಕೈಯಲ್ಲಿ ಒಂದು ಸಣ್ಣ ಯುಎಸ್ಬಿ ಇತ್ತು. ರಂಜಿತ್ ಅರೋಡಾ ಅಸ್ವಸ್ಥತೆಯಿಂದ ಓಡಾಡುತ್ತಿದ್ದರು. ನನ್ನನ್ನು ನೋಡುತ್ತಲೇ ಅವರು ನನ್ನ ಕಡೆಗೆ ಧಾಯಿ ಬಂದರು.
ಸಿಕ್ಕಿತೆ ಅವರ್ ಧ್ವನಿ ಅತಿ ಅಶಕ್ತವಾಯಿ ಕೇಳುತ್ತಿತ್ತು. ಜಿ ಸಾಹೇಬ್ರೆ, ಅದ್ರಲ್ಲಿ ಆ ದಿನದ್ ಫುಟೇಜ್ ಇದೆ. ನಿಮ್ ಕ್ಲೈಂಟ್ ಗೇಟ್ ನಂಬರ್ 4 ಪ್ರವೇಶಿಸುವುದು ಸ್ಪಷ್ಟವಾಗಿ ಕಾಣುತ್ತಿದ್ದೆ ಮತ್ತು ಅವನ್ ಕೈಯಲ್ಲಿ ಸ್ಟ್ಯಾಂಪ್ ಪೇಪರ್ ಕೂಡ ಇದೆ. ನಾನು ಯುಎಸ್ಬಿ ಅವರ್ ಕೈಗೆ ನೀಟಿದೆ. ರಂಜಿತ್ ಅರೋರಾ ತಕ್ಷಣವೇ ಯುಎಸ್ಬಿ ನನ್ನುಗೆ ಹಾಕಿ ನೋಡಿದ್ರು. ಸ್ಕ್ರೀನ್ ಮೇಲೆ ವಿಡಿಯೋ ಓಡ್ಲು ಪ್ರಾರಂಭಿಸಿತ್ತು. ವಿಡಿಯೋ ಮುಂದೆ ಸಾಯ್ದಂತೆ ಅವರ ಮುಖದ ಒತ್ತಡ ಪೂರ್ಣವಾಗಿ ಕಡಿಮೆಯಾಯಿತು. ಕೊನೆಗೂ ಅವರು ನಿಟ್ಟುಸಿರು ಬಿಟ್ಟು ಕುರ್ಚಿಯ ಮೇಲೆ ಕುಳಿತರು. ನೀನು ನನ್ನನ್ನು ಉಳಿಸಿದೆ ಮುಕುಲ್. ನೀನು ಇಂದು 2ನೇ ಬಾರಿಗೆ ನನ್ನನ್ನು ಉಳಿಸಿದ್ದೀಯಾ? ನೀನು ಸಾಮಾನ್ಯ ಮನುಷ್ಯನಲ್ಲ. ನಿನ್ನೊಳಗೆ ಒಬ್ಬ ಮಹಾನ್ ವಕೀಲ ಅಡಗಿದ್ದಾನೆ. ಅವರು ನನ್ನ ಕಡೆ ನೋಡುತ್ತಾ ಹೇಳಿದರು. ವಕೀಲ ಸತ್ತು ಹೋಗಿದ್ದಾನೆ ಸಾಹೇಬರೇ. ಈಗ ಕೇವಲ ಈ ಸಫಾಯಿವಾಲಾ ಸ್ವಚ್ಛತೆಗಾರ ಮಾತ್ರ ಜೀವಂತವಾಗಿದ್ದಾನೆ. ನಾನು ತೀಕ್ಷ್ಣವಾಗಿ ಹೇಳಿ ಹಿಂತಿರುಗಲು ಶುರುಮಾಡಿದೆ. ಇಲ್ಲ ಮುಕುಲ್, ನಿಲ್ಲು. ರಂಜಿತ್ ಅರೋರಾ ತಮ್ಮ ಜಾಗದಿಂದ ಎದ್ದು ನನ್ನ ಮುಂದೆ ಬಂದು ನಿಂತರು. ನೀನು ನನ್ನಿಂದ ಏನನ್ನೋ ಅಡಗಿಸುತ್ತಿದ್ದೀಯಾ? ನಿನ್ನ ಕಣ್ಣುಗಳಲ್ಲಿ ದ್ವೇಷವಿದೆ, ನೋವಿದೆ ಮತ್ತು ಒಂದು ಆಳವಾದ ರಹಸ್ಯವಿದೆ. ನೀನು ಲಾ ಕಾಲೇಜಿನಲ್ಲಿ ಟಾಪ್ ಮಾಡಿದವನು ತಾನೆ? ನೀನು ಓದನ್ನು ಏಕೆ ಬಿಟ್ಟೆ? ನಿನ್ನ ತಂದೆಯ ಮೇಲೆ ಸುಳ್ಳು ಮೊಕದ್ದಮೆ ಹೂಡಲಾಗಿತ್ತು ಎಂದು ನೀನು ನಿನ್ನೆ ಹೇಳಿದ್ದೆ. ನನಗೆ ಹೇಳು ಮುಕುಲ್. ನಾನು ನಿನಗೆ ಸಹಾಯ ಮಾಡಲು ಬಯಸುತ್ತೇನೆ. ಸಹಾಯ? ಈ ಮಾತನ್ನು ಕೇಳಿ ನಾನು ಜೋರಾಗಿ ನಕ್ಕೆ. ಅರೆ ಸಾಹೇಬರೇ, ಸಹಾಯದ ಅಗತ್ಯವಿದ್ದಾಗ ಯಾರೂ ಮುಂದೆ ಬರಲಿಲ್ಲ. ಈಗ ಎಲ್ಲವೂ ಲೂಟಿಯಾದ ಮೇಲೆ ಸಹಾಯದಿಂದ ಏನು ಪ್ರಯೋಜನ? ನೀವು ದೊಡ್ಡ ಜನರು. ನಿಮ್ಮ ಜಗತ್ತಿನಲ್ಲಿ ಇನ್ಸಾಫ್, ನ್ಯಾಯ ಕೂಡ ಮಾರಾಟವಾಗುತ್ತದೆ ಮತ್ತು ಕಾನೂನು ಕೂಡ. ನಮ್ಮಂತಹ ಬಡವರ ಪಾಲಿಗೆ ಕೇವಲ ತಾರೀಖುಗಳು ಮತ್ತು ಶಿಕ್ಷೆ ಮಾತ್ರ ಬರುತ್ತವೆ. ನೀನು ಇಷ್ಟು ನಿರಾಶನಾಗಬೇಡ. ಪ್ರತಿ ವಕೀಲನೂ ಕೆಟ್ಟವನಾಗಿರುವುದಿಲ್ಲ. ನೋಡು, ನನ್ನಿಂದ ತಪ್ಪುಗಳಾಗಿವೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನಾನು ಅದನ್ನು ಸುಧಾರಿಸಲು ಬಯಸುತ್ತೇನೆ. ನಿನ್ನ ತಂದೆ ಯಾರಾಗಿದ್ದರು ಎಂದು ನನಗೆ ಹೇಳು. ಬಹುಶಃ ನಾನು ಈ ಕೇಸನ್ನು ಮತ್ತೆ ತೆರೆಯಬಹುದು ಮತ್ತು ಬಹುಶಃ ಈಗಲೂ ನ್ಯಾಯದ ಯಾವುದಾದರೂ ನಿರೀಕ್ಷೆ ಇರಬಹುದು. ರಂಜಿತ್ ಅರೋರಾ ಒತ್ತಾಯಿಸಿದಾಗ ಅವರ ಮಾತಿನಲ್ಲಿ ನನಗೆ ಸತ್ಯ ಕಾಣಿಸುತ್ತಿತ್ತು. ನಾನು ಒಂದು ಕ್ಷಣ ಮೌನವಾದೆ. ನಾನು ಹೇಳಬೇಕೇ? ಹೃದಯ ಹೇಳಿತು, ಇಲ್ಲ, ಈಗಲೇ ಬೇಡ. ಸತ್ತವರು ಯಾರೂ ಎಂದಿಗೂ ಭೂಮಿಯಿಂದ ಹಿಂತಿರುಗಿ ಬರುವುದಿಲ್ಲ ಮತ್ತು ಕಳೆದುಹೋದ ಸಮಯವನ್ನು ಮರಳಿ ತರಲು ಸಾಧ್ಯವಿಲ್ಲ. ನೀವು ನಿಮ್ಮ ಗೌರವವನ್ನು ಉಳಿಸಿಕೊಳ್ಳಿ ಮತ್ತು ನನಗೆ ನನ್ನ ಕೆಲಸ ಮಾಡಲು ಬಿಡಿ. ನೆನಪಿರಲಿ, ನೀವು ನನಗೆ ಒಂದು ಮಾತು ಕೊಟ್ಟಿದ್ದೀರಿ. ನಾನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ. ರಂಜಿತ್ ಅರೋರಾ ಮೌನವಾದರು. ನಾನು ಅಷ್ಟು ಸುಲಭವಾಗಿ ನನ್ನ ರಹಸ್ಯವನ್ನು ಬಿಟ್ಟುಕೊಡುವುದಿಲ್ಲ ಎಂದು ಅವರಿಗೆ ಅರ್ಥವಾಯಿತು. ಸರಿ ಮುಕುಲ್, ನಾನು ನಿನ್ನನ್ನು ಬಲವಂತ ಮಾಡುವುದಿಲ್ಲ. ಆದರೆ ನೆನಪಿಡು, ಈ ಚೇಂಬರ್ ನಿನಗಾಗಿ ಯಾವಾಗಲೂ ತೆರೆದಿರುತ್ತದೆ. ನೀನು ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು. ಸ್ವಚ್ಛತೆಗಲ್ಲ, ಸಮಾನತೆಯ ನೆಲೆಯಲ್ಲಿ. ಇಂದಿನಿಂದ ನೀನು ಕೇವಲ ನನ್ನ ನೌಕರನಲ್ಲ, ನೀನು ನನ್ನ ಗೆಳೆಯ ಎಂದು ಅವರು ಕೈ ಚಾಚಿದರು. ನಾನು ಅವರ ಕೈಯನ್ನು ನೋಡಿದೆ. ಒಬ್ಬ ಪ್ರಸಿದ್ಧ ವಕೀಲನ ಕೈ ಒಬ್ಬ ಸಫಾಯಿವಾಲನ ಕಡೆಗೆ ಚಾಚಲ್ಪಟ್ಟಿತ್ತು. ನಾನು ಒಂದು ಕ್ಷಣ ನನ್ನನ್ನು ತಡೆದುಕೊಂಡೆ. ನಂತರ ಕೈ ಕುಲುಕದೆಯೇ ನನ್ನ ಕಸಬರಿಕೆಯನ್ನು ಎತ್ತಿಕೊಂಡೆ. ನನ್ನ ಕೈ ಗಲೀಜಾಗಿದೆ ಸಾಹೇಬರೇ, ನಿಮ್ಮ ಕೋಟು ಹಾಳಾಗುತ್ತದೆ ಎಂದು ಹೇಳಿ ನಾನು ವೇಗವಾಗಿ ಕೊಠಡಿಯಿಂದ ಹೊರಗೆ ಬಂದೆ. ಹೊರಗೆ ಬಂದು ನಾನು ದೀರ್ಘವಾಗಿ ಉಸಿರಾಡಿದೆ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ಇಂದು ರಂಜಿತ್ ಅರೋರಾ ಅವರನ್ನು ಉಳಿಸಿ ಬಹುಶಃ ತಪ್ಪು ಮಾಡಿದ್ದೆನಾ? ಅಥವಾ ಇದು ಒಂದು ಹೊಸ ಆರಂಭವಾಗಿತ್ತಾ? ಇನ್ನೊಂದೆಡೆ ಚೇಂಬರ್ನಲ್ಲಿ ರಂಜಿತ್ ಇನ್ನೂ ಮುಕುಲ್ ಹೋದ ಬಾಗಿಲನ್ನೇ ನೋಡುತ್ತಿದ್ದರು. ಅವರು ಫೋನ್ ಎತ್ತಿಕೊಂಡು ಒಂದು ನಂಬರ್ ಡಯಲ್ ಮಾಡಿದರು. ಹಲೋ ಇನ್ಸ್ಪೆಕ್ಟರ್, ನನಗೆ ಒಬ್ಬ ಹುಡುಗನ ರೆಕಾರ್ಡ್ ಬೇಕು. ಅವನ ಹೆಸರು ಮುಕುಲ್. ವಯಸ್ಸು ಸುಮಾರು 22 ವರ್ಷ. ಲಾ ಕಾಲೇಜಿನ ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದವನು. ನನಗೆ ಅವನ ತಂದೆಯ ಹೆಸರು, ಅವನ ಮನೆ, ಅವನ ಭೂತಕಾಲ ಎಲ್ಲವೂ ತಿಳಿಯಬೇಕು. ಮತ್ತು ಹೌದು, ಈ ಕೆಲಸ ಗುಪ್ತವಾಗಿ ನಡೆಯಬೇಕು. ಅವನಿಗೆ ಈ ವಿಷಯ ತಿಳಿಯಬಾರದು. ಅವರು ಫೋನ್ ಕೆಳಗಿಟ್ಟರು. ರಂಜಿತ್ ಅರೋರಾ ಅವರ ಕಣ್ಣುಗಳಲ್ಲಿ ಕುತೂಹಲದ ಜ್ವಾಲೆ ಉರಿಯುತ್ತಿತ್ತು. ಮುಕುಲ್, ನೀನು ನನ್ನಿಂದ ಎಷ್ಟೇ ಅಡಗಿಸಿದರೂ ನಾನು ನಿನ್ನ ಸತ್ಯವನ್ನು ತಿಳಿದೇ ತಿಳಿಯುತ್ತೇನೆ. ಇಷ್ಟು ಬುದ್ಧಿವಂತ ಮನುಷ್ಯ ಕಸದ ರಾಶಿಯಲ್ಲಿ ಇರಲು ಸಾಧ್ಯವಿಲ್ಲ. ಇದರ ಹಿಂದೆ ಖಂಡಿತವಾಗಿಯೂ ಯಾವುದೋ ದೊಡ್ಡ ಕಥೆಯಿದೆ. ನಾನು ಕಾರಿಡಾರ್ನಲ್ಲಿ ನಡೆಯುತ್ತಾ ನ್ಯಾಯಾಲಯದ ಆ ಹಳೆಯ ಕೊಠಡಿಯ ಮುಂದೆ ನಿಂತೆ. ಅಲ್ಲಿ ಕೆಲವು ವರ್ಷಗಳ ಹಿಂದೆ ನನ್ನ ತಂದೆಗೆ ಶಿಕ್ಷೆ ವಿಧಿಸಲಾಗಿತ್ತು. ಗೋಡೆಗಳು ಅವೇ ಆಗಿದ್ದವು, ನ್ಯಾಯಾಧೀಶರ ಕುರ್ಚಿ ಕೂಡ ಅದೇ ಆಗಿತ್ತು. ಆದರೆ ಈಗ ಕಟಕಟೆಯಲ್ಲಿ ಬೇರೆ ಯಾರೋ ಇದ್ದರು. ಪಾಪ, ನಿಮ್ಮ ಮಗ ಹಿಂತಿರುಗಿ ಬಂದಿದ್ದಾನೆ. ಕಸಬರಿಕೆ ಹಿಡಿದು ಬಂದಿದ್ದಾನೆ. ಆದರೆ ಚಿಂತಿಸಬೇಡಿ, ಶೀಘ್ರದಲ್ಲೇ ಈ ಕಸಬರಿಕೆಯಿಂದ ಈ ಇಡೀ ಸಿಸ್ಟಂನ ಗಲೀಜನ್ನು ಸ್ವಚ್ಛಗೊಳಿಸುತ್ತೇನೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ.
ಇಂದು ಅವುಗಳಲ್ಲಿ ಸೇಡು ಮತ್ತು ನ್ಯಾಯದ ಮಿಶ್ರಿತ ಜ್ವಾಲೆಯಿತ್ತು. ಅಡ್ವೊಕೇಟ್ ರಂಜಿತ್ ಅರೋರಾ ಅವರ ಚೇಂಬರ್ನ ಗಾಳಿ ಈಗ ಬದಲಾದಂತಿತ್ತು. ಅವರು ತಮ್ಮ ಮೇಲಿದ್ದ ಭ್ರಷ್ಟಾಚಾರದ ಆರೋಪದಿಂದ ಮುಕ್ತರಾಗಿದ್ದರು, ಆದರೆ ಅವರ ಮನಸ್ಸಿನಲ್ಲಿ ಒಂದು ಹೊಸ ವಿಚಾರಣೆ ನಡೆಯುತ್ತಿತ್ತು. ನಾನು ನನ್ನ ಡ್ಯೂಟಿ ಸಮಯವನ್ನು ಬದಲಾಯಿಸಲು ಪ್ರಯತ್ನಿಸಿದೆ. ಅವರು ನ್ಯಾಯಾಲಯದಲ್ಲಿ ಇದ್ದಾಗ ಮಾತ್ರ ಅಲ್ಲಿಗೆ ಹೋಗಲು ಪ್ರಯತ್ನಿಸುತ್ತಿದ್ದೆ. ಆದರೆ ರಂಜಿತ್ ಅರೋರಾ ಅವರು ನನ್ನ ಮೇಲೆ ಕಾವಲು ಕುಳಿತಂತೆ ಕಾಣುತ್ತಿದ್ದರು. ಮುಕುಲ್, ಇಲ್ಲಿ ಬಾ. ರಂಜಿತ್ ಅರೋರಾ ಅವರ ಧ್ವನಿ ಕೇಳಿಸಿತು. ಅವರು ತಮ್ಮ ಟೇಬಲ್ ಮೇಲೆ ಕಡತಗಳ ರಾಶಿಯ ಮಧ್ಯೆ ಕುಳಿತಿದ್ದರು. ಜಿ ಸರ್. ನಾನು ಕೈಯಲ್ಲಿ ಕಸಬರಿಕೆ ಹಿಡಿದು ತಲೆ ಬಗ್ಗಿಸಿ ಒಳಗೆ ಪ್ರವೇಶಿಸಿದೆ. ಈ ಎದುರಿಗಿರುವ ಕುರ್ಚಿಯ ಮೇಲೆ ಕುಳಿತುಕೋ. ಅವರು ತಲೆ ಎತ್ತದೆಯೇ ನನಗೆ ಆಜ್ಞೆ ಮಾಡಿದರು. ಸರ್, ನಾನು ಹೀಗೆಯೇ ಇದ್ದರೆ ಸಾಕು. ನನ್ನ ಬಟ್ಟೆಗಳು ಗಲೀಜಾಗಿವೆ. ನಾನು ನಿರಾಕರಿಸಿದೆ. ನನ್ನ ರಹಸ್ಯ ಸುರಕ್ಷಿತವಾಗಿರಲಿ ಎಂಬ ಕಾರಣಕ್ಕೆ ನಾನು ನನ್ನ ಮಿತಿಯಲ್ಲಿ ಇರಲು ಬಯಸಿದ್ದೆ. ಕುಳಿತುಕೋ. ಇದು ವಕೀಲರ ಚೇಂಬರ್. ಇಲ್ಲಿ ಬಟ್ಟೆಯನ್ನಲ್ಲ, ಮೆದುಳಿನ ಸ್ವಚ್ಛತೆಯನ್ನು ನೋಡಲಾಗುತ್ತದೆ. ಅವರ ಶೈಲಿ ಕಠೋರವಾಗಿತ್ತು. ಅದರಲ್ಲಿ ನಿರಾಕರಿಸಲು ಯಾವುದೇ ಅವಕಾಶವಿರಲಿಲ್ಲ. ನಾನು ಹೆದರುತ್ತಾ ಕುರ್ಚಿಯ ತುದಿಯಲ್ಲಿ ಆಸರೆ ಪಡೆದು ಕುಳಿತೆ. ಹೃದಯದ ಬಡಿತ ಹತೋಟಿ ಮೀರುತ್ತಿತ್ತು. ಅವರಿಗೆ ವಿಷಯ ತಿಳಿದು ಹೋಗಿದೆಯೇ? ಇನ್ಸ್ಪೆಕ್ಟರ್ ವರದಿ ನೀಡಿದ್ದಾರೆಯೇ? ರಂಜಿತ್ ಅರೋರಾ ಪೆನ್ ಸ್ಟ್ಯಾಂಡ್ ಕಡೆಗೆ ಕೈ ಚಾಚಿದರು ಮತ್ತು ಕನ್ನಡಕವನ್ನು ತೆಗೆದು ಟೇಬಲ್ ಮೇಲೆ ಇಟ್ಟರು. ಮುಕುಲ್, ಇಂದು ನನ್ನ ಬಳಿ ಯಾವ ಕೇಸ್ ಬಂದಿದೆ ಎಂದು ನಿನಗೆ ಗೊತ್ತಿದೆಯೇ? ಅವರು ಇದ್ದಕ್ಕಿದ್ದಂತೆ ಪ್ರಶ್ನಿಸಿದರು. ನನಗೇನೂ ಗೊತ್ತಿರುತ್ತದೆ ಸರ್. ನಾನು ಕೇವಲ ಒಬ್ಬ ಸಫಾಯಿವಾಲಾ. ನಾನು ಏನೂ ತಿಳಿಯದವನಂತೆ ನಟಿಸಿದೆ. ನಟಿಸಬೇಡ ಮುಕುಲ್. ನೀನು 2 ಬಾರಿ ನನ್ನ ಗೌರವವನ್ನು ಉಳಿಸಿದ್ದೀಯಾ? ಈಗ ನೀನು ನನ್ನನ್ನು ಮೂರ್ಖನನ್ನಾಗಿಸಲು ಸಾಧ್ಯವಿಲ್ಲ. ಈ ಕೇಸ್ ಒಬ್ಬ ವಿಧವೆ ಮಹಿಳೆಯದ್ದು. ಒಬ್ಬ ಜಮೀನ್ದಾರ ಅವಳ ಭೂಮಿಯನ್ನು ಕಬಳಿಸಿದ್ದಾನೆ. ದಾಖಲೆಗಳೆಲ್ಲವೂ ಜಮೀನ್ದಾರನ ಬಳಿ ಇವೆ. ಆ ಮಹಿಳೆಯ ಬಳಿ ಕೇವಲ ಕಣ್ಣೀರು ಮಾತ್ರ ಇದೆ. ಕಾನೂನು ಸಾಕ್ಷ್ಯಾಧಾರಗಳನ್ನು ಕೇಳುತ್ತದೆ, ಮತ್ತು ನನ್ನ ಬಳಿ ಏನೂ ಇಲ್ಲ. ಅವರ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ನಿರಾಶೆಯಿತ್ತು. ಬಹುಶಃ ಅವರು ನನ್ನನ್ನು ಪರೀಕ್ಷಿಸುತ್ತಿದ್ದರು. ಸರ್, ಹಾಗಿದ್ದಲ್ಲಿ ದೇವರು ಸಹಾಯ ಮಾಡುತ್ತಾನೆ. ನಾನು ಸಣ್ಣದಾಗಿ ಉತ್ತರಿಸಿದೆ. ದೇವರು ಸಹಾಯ ಮಾಡಲು ದಾರಿಗಳನ್ನು ಸೃಷ್ಟಿಸುತ್ತಾನೆ ಮುಕುಲ್, ಮತ್ತು ನನಗೆ ಅನಿಸುತ್ತದೆ ನೀನು ಆ ದಾರಿಯಾಗಬಲ್ಲೆ. ಅವರು ತಮ್ಮ ಕುರ್ಚಿಯಿಂದ ಎದ್ದು ನನ್ನ ಮುಂದೆ ಬಂದು ನಿಂತರು. ನೋಡು, ನಿನಗೆ ಕಾನೂನು ತಿಳಿದಿದೆ ಎಂದು ನನಗೆ ಗೊತ್ತು. ಅದನ್ನು ಹೇಗೆ ಮತ್ತು ಎಲ್ಲಿಂದ ಕಲಿತಿದ್ದೀಯಾ ಎಂದು ನಾನು ಕೇಳುವುದಿಲ್ಲ. ಆದರೆ ಇಂದು ನನಗೆ ನಿನ್ನ ಸಹಾಯ ಬೇಕು. ಆ ಮಹಿಳೆ ಹೊರಗೆ ಕುಳಿತು ಅಳುತ್ತಿದ್ದಾಳೆ. ಅವಳ ಮಗಳ ಮದುವೆ ಇದೆ ಮತ್ತು ತಲೆಯ ಮೇಲಿನ ಸೂರನ್ನು ಕಿತ್ತುಕೊಳ್ಳಲಾಗುತ್ತಿದೆ. ನಾವು ಸೋರುತ್ತೇವೆ ಎನ್ನುವುದನ್ನು ನಿನ್ನ ಮನಸ್ಸಾಕ್ಷಿ ಒಪ್ಪುತ್ತದೆಯೇ? ನನ್ನೊಳಗೆ ಒಂದು ಯುದ್ಧ ಪ್ರಾರಂಭವಾಯಿತು. ಒಂದು ಕಡೆ ಈ ಕ್ರೂರ ವ್ಯವಸ್ಥೆಯ ಭಾಗವಾಗುವುದಿಲ್ಲ ಎಂಬ ನನ್ನ ತೀರ್ಮಾನವಿತ್ತು, ಮತ್ತು ಇನ್ನೊಂದು ಕಡೆ ಆ ಅಸಹಾಯಕ ಮಹಿಳೆಯ ಕಣ್ಣೀರು ಇತ್ತು. ಅದು ಗೋಡೆಯ ಆಚೆಯಿಂದಲೂ ನನಗೆ ಅನುಭವವಾಗುತ್ತಿತ್ತು. ನನ್ನ ತಂದೆಯೊಂದಿಗೂ ಇದೇ ಆಗಿತ್ತು. ಶಕ್ತಿವಂತರು ಎಲ್ಲವನ್ನೂ ಕಿತ್ತುಕೊಂಡಿದ್ದರು ಮತ್ತು ಕಾನೂನು ತಮಾಷೆ ನೋಡುತ್ತಾ ಕುಳಿತಿತ್ತು. ಸರ್, ಕಾನೂನು ಕುರುಡು. ನನ್ನ ಬಾಯಿಂದ ತೀಕ್ಷ್ಣವಾಗಿ ಈ ಮಾತು ಹೊರಬಂತು. ಹೌದು, ಕಾನೂನು ಕುರುಡು. ಆದರೆ ವಕೀಲ ಕುರುಡನಲ್ಲವಲ್ಲ. ನಿನಗೆ ಏನಾದರೂ ತಿಳಿದಿದ್ದರೆ ಹೇಳಿಬಿಡು. ಇದು ನಿನ್ನ ಕೆಲಸದ ಪ್ರಶ್ನೆಯಲ್ಲ, ಮಾನವೀಯತೆಯ ಪ್ರಶ್ನೆ. ಅವರು ಆ ಫೈಲನ್ನು ನನ್ನ ಮಡಿಲಲ್ಲಿ ಇಟ್ಟರು. ನನ್ನ ಕೈಗಳು ನಡುಗತೊಡಗಿದವು. ಆ ಫೈಲ್ನ ಸ್ಪರ್ಶ ನನಗೆ ಪರಿಚಿತವಾಗಿತ್ತು ಮತ್ತು ನೋವು ನೀಡುವಂತದ್ದೂ ಆಗಿತ್ತು. ನಾನು ಫೈಲ್ ತೆರೆದೆ. ಅದೇ ಹಳೆಯ ವಿವರಗಳು, ಅದೇ ಕಲಮುಗಳು, ಅದೇ ವಂಚನೆ. ಜಮೀನ್ದಾರ ಪವರ್ ಆಫ್ ಅಟಾರ್ನಿಯನ್ನು ತಪ್ಪಾಗಿ ಬಳಸಿದ್ದ. ನಾನು ದೀರ್ಘವಾಗಿ ಉಸಿರಾಡಿದೆ. ನನಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಜ್ಞಾನವು ಸುಗಂಧದಂತೆ, ಅದನ್ನು ಅಡಗಿಸಿಡಲು ಸಾಧ್ಯವಿಲ್ಲ. ಸರ್, ಮುಖ್ತಾರ್ ನಾವಾ ಅಟಾರ್ನಿ ಸಾಧಾರಣವಾಗಿತ್ತು. ಆದರೆ ಅದರ 4ನೇ ಷರತ್ತಿನ ಮೇಲೆ ಒಮ್ಮೆ ಕಣ್ಣಾಡಿಸಿ. ನಾನು ಕಾಗದದ ಮೇಲೆ ಬೆರಳಿಟ್ಟು ಹೇಳಿದೆ. ನನ್ನ ಧ್ವನಿ ತನ್ನಿಂತಾನೇ ಬದಲಾಗಿತ್ತು. ಈಗ ನಾನು ಕೆಲಸ ಮಾಡುವ ಮುಕುಲ್ ಆಗಿರಲಿಲ್ಲ. ನಾನು ಕಾನೂನಿನ ಭಾಷೆಯಲ್ಲಿ ಮಾತನಾಡುತ್ತಿದ್ದೆ. ರಂಜಿತ್ ಅರೋರಾ ತಕ್ಷಣ ಬಾಗಿ ನೋಡಿದರು. 4ನೇ ಷರತ್ತು? ಹೌದು ಸರ್. ಇದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ, ಆಸ್ತಿಯನ್ನು ಮಾರಾಟ ಮಾಡುವ ಹಕ್ಕು ಷರತ್ತುಗಳಿಗೆ ಒಳಪಟ್ಟಿದೆ ಎಂದು. ಯಾವ ಷರತ್ತು? ಅಸಲಿ ಮಾಲೀಕರ ಲಿಖಿತ ಅನುಮತಿಯಿಲ್ಲದೆ ಯಾವುದೇ ಖರೀದಿ ಅಥವಾ ಮಾರಾಟ ಮಾಡುವಂತಿಲ್ಲ. ನಾನು ಹೇಳುತ್ತಲೇ ಹೋದೆ. ಜಮೀನ್ದಾರ ಭೂಮಿಯನ್ನು ಮಾರಾಟ ಮಾಡಿಲ್ಲ. ಅವನು ಅದನ್ನು ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾನೆ. ಕಾನೂನಿನ ಪ್ರಕಾರ ಯಾವುದೇ ಏಜೆಂಟ್ ಮಾಲೀಕರ ಆಸ್ತಿಯನ್ನು ತನಗೆ ಉಡುಗೊರೆಯಾಗಿ ಅಥವಾ ವರ್ಗಾವಣೆಯಾಗಿ ಪಡೆದುಕೊಳ್ಳುವಂತಿಲ್ಲ, ಅಲ್ಲಿಯವರೆಗೆ ಸ್ಪಷ್ಟವಾದ ಅನುಮತಿ ಇಲ್ಲದಿರುವಾಗ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ನ ಸೆಕ್ಷನ್ 215 ಅನ್ನು ನೋಡಿ.
ಅಂತಹ ಸಂದರ್ಭದಲ್ಲಿ ಈ ವರ್ಗಾವಣೆಯು ಮೊದಲಿನಿಂದಲೇ ರದ್ದಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ನನ್ನ ಶೈಲಿಯಲ್ಲಿ ವರ್ಷಗಳ ಶ್ರಮದಿಂದ ಬರುವ ಆತ್ಮವಿಶ್ವಾಸವಿತ್ತು. ನಾನು ಎಲ್ಲಿದ್ದೇನೆ ಎಂಬುದನ್ನೇ ಮರೆತುಬಿಟ್ಟಿದ್ದೆ. ನನಗೆ ಕೇವಲ ನನ್ನ ವಾದಗಳು ಮಾತ್ರ ಕಾಣಿಸುತ್ತಿದ್ದವು. ರಂಜಿತ್ ಅರೋರಾ ಅವರು ನಾನು ಯಾವುದೋ ಅದ್ಭುತವನ್ನು ಮಾಡಿದಂತೆ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಮೆಚ್ಚುಗೆ ಮತ್ತು ಆಶ್ಚರ್ಯ ಎರಡೂ ಸ್ಪಷ್ಟವಾಗಿ ಎದ್ದು ಕಾಣುತ್ತಿದ್ದವು. ಸೆಕ್ಷನ್ 215. ಮುಕುಲ್, ನೀನು ಅದ್ಭುತ ಮಾಡಿದ್ದೀಯಾ? ಈ ವಿಷಯ ದೊಡ್ಡ ದೊಡ್ಡ ಹೈಕೋರ್ಟ್ ವಕೀಲರ ಮೆದುಳಿನಿಂದಲೂ ಹೊರಟು ಹೋಗುತ್ತದೆ. ಇದ್ದಕ್ಕಿದ್ದಂತೆ ನನಗೆ ಪ್ರಜ್ಞೆ ಬಂತು. ನಾನು ತಕ್ಷಣ ಫೈಲ್ ಮುಚ್ಚಿದೆ. ಇಲ್ಲ ಸರ್, ಅದನ್ನು ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ದೆ. ಇಂತಹದ್ದೇ ಒಂದು ಪ್ರಕರಣವಿತ್ತು. ನಾನು ಪರಿಸ್ಥಿತಿಯನ್ನು ನಿಭಾಯಿಸಲು ವಿಫಲ ಪ್ರಯತ್ನ ಮಾಡಿದೆ. ರಂಜಿತ್ ಅರೋರಾ ಮುಗುಳ್ನಕ್ಕರು. ಒಂದು ದೀರ್ಘವಾದ ನಗು. ಹೌದು ಹೌದು, ಖಂಡಿತವಾಗಿಯೂ ಪತ್ರಿಕೆಯಲ್ಲಿ ಓದಿರಬೇಕು. ನಿನ್ನ ಪತ್ರಿಕೆಗಳು ಬಹಳ ಅದ್ಭುತವಾಗಿವೆ ಮುಕುಲ್, ಅವರು ವ್ಯಂಗ್ಯವಾಡಿದರು. ಆದರೆ ನನ್ನನ್ನು ಹೆಚ್ಚು ಕೆಣಕಲಿಲ್ಲ. ಸರಿ, ನೀನು ಹೋಗಿ ನಿನ್ನ ಕೆಲಸ ಮಾಡು. ನಾನು ವೇಗವಾಗಿ ಚೇಂಬರ್ನಿಂದ ಹೊರಬಂದೆ. ನನ್ನ ಉಸಿರು ಕಿರಿದಾಗುತ್ತಿತ್ತು. ನಾನು ಮತ್ತೆ ತಪ್ಪು ಮಾಡಿದ್ದೆ. ನಾನು ಮತ್ತೆ ನನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ್ದೆ. ಹೊರಗೆ ವರಾಂಡದಲ್ಲಿ ಆ ವೃದ್ಧೆ ಕುಳಿತು ನನಗೆ ಆಶೀರ್ವಾದ ಮಾಡುತ್ತಿದ್ದಳು. ಅವಳ ಮುಖದಲ್ಲಿ ಭರವಸೆಯನ್ನು ನೋಡಿ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಇರಲಿ, ಯಾರಿಗಾದರೂ ಒಳ್ಳೆಯದಾಯಿತಲ್ಲ. ಮುಂದಿನ 2 ದಿನ ರಂಜಿತ್ ಅರೋರಾ ನ್ಯಾಯಾಲಯದಲ್ಲಿ ಕಾರ್ಯನಿರತರಾಗಿದ್ದರು. ಅವರು ಆ ಕೇಸನ್ನು ಹೇಗೆ ಗೆದ್ದರು? ಜಮೀನ್ದಾರನ ವಕೀಲರಂತೂ ಬಾಯಿ ಬಿಟ್ಟು ನೋಡುತ್ತಾ ನಿಂತಿದ್ದರು. ಇಡೀ ಬಾರ್ರೂಂನಲ್ಲಿ ರಂಜಿತ್ ಅರೋರಾ ಅವರ ಬುದ್ಧಿವಂತಿಕೆಯದ್ದೇ ಚರ್ಚೆಯಿತ್ತು. ಆದರೆ ಈ ಜಯದ ನಿಜವಾದ ಹೀರೋ ಯಾರು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. 3ನೇ ದಿನ ಸಂಜೆ ನಾನು ಲೈಬ್ರರಿಯಲ್ಲಿ ಕಸಗುಡಿಸುತ್ತಿದ್ದೆ. ಇಡೀ ಕಚೇರಿ ಖಾಲಿಯಾಗಿತ್ತು. ಕೇವಲ ರಂಜಿತ್ ಸರ್ ಮಾತ್ರ ತಮ್ಮ ಚೇಂಬರ್ನಲ್ಲಿದ್ದರು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಫೋನ್ ರಿಂಗ್ ಆಯಿತು. ಅದು ನನ್ನ ತಾಯಿಯ ವೈದ್ಯರ ಫೋನ್ ಆಗಿತ್ತು. ಹಲೋ ಮಗ ಮುಕುಲ್, ನಿನ್ನ ತಾಯಿಯ ಆರೋಗ್ಯ ಬಹಳ ಕ್ಷೀಣಿಸುತ್ತಿದೆ. ಔಷಧಿ ಮುಗಿದು ಹೋಗಿದೆ. ಇಂದು ರಾತ್ರಿ ಇಂಜೆಕ್ಷನ್ ನೀಡದಿದ್ದರೆ ಉಸಿರಾಟ ನಿಲ್ಲಬಹುದು. ವೈದ್ಯರ ಮಾತು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಡಾಕ್ಟರೇ, ನಾನು ಹಣದ ವ್ಯವಸ್ಥೆ ಮಾಡುತ್ತೇನೆ. ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ ಎಂದು ನಾನು ಬೇಡಿಕೊಳ್ಳುತ್ತಾ ಹೇಳಿ ಫೋನ್ ಕಟ್ ಮಾಡಿದೆ. ನನ್ನ ಜೇಬು ಖಾಲಿಯಾಗಿತ್ತು. ಸಂಬಳ ಬರಲು ಇನ್ನೂ 10 ದಿನ ಬಾಕಿಯಿತ್ತು. ಈಗ ನಾನು ಏನು ಮಾಡಲಿ? ಯಾರ ಬಳಿ ಕೇಳಲಿ? ಸಾಲ ನೀಡುವವರು ಯಾರೂ ಇರಲಿಲ್ಲ. ನಾನು ಇದೇ ಚಿಂತೆಯಲ್ಲಿದ್ದಾಗ ರಂಜಿತ್ ಅರೋರಾ ಚೇಂಬರ್ನಿಂದ ಹೊರಬಂದರು. ನನ್ನ ಮುಖದ ಆತಂಕವನ್ನು ಅವರು ಗಮನಿಸಿದರು. ಏನಾಯಿತು ಮುಕುಲ್? ಮುಖ ಏಕಿಷ್ಟು ಬಿಳಚಿಕೊಂಡಿದೆ? ಅವರ ಧ್ವನಿಯಲ್ಲಿ ಅನುಕಂಪವಿತ್ತು. ಏನೂ ಇಲ್ಲ ಸರ್. ಮನೆಯಲ್ಲಿ ಸ್ವಲ್ಪ ತೊಂದರೆಯಿದೆ. ನಾನು ದೃಷ್ಟಿ ತಪ್ಪಿಸಿದೆ. ಹಣದ ತೊಂದರೆಯೇ? ಅವರು ತಕ್ಷಣ ಅರ್ಥಮಾಡಿಕೊಂಡರು. ನಾನು ಮೌನವಾಗಿದ್ದೆ. ನನ್ನ ಮೌನವೇ ನನ್ನ ಒಪ್ಪಿಗೆಯಾಗಿತ್ತು. ಎಷ್ಟು ರೂಪಾಯಿ ಬೇಕು ಎಂದು ಅವರು ಪರ್ಸ್ ತೆಗೆದರು. ನನಗೆ ಭಿಕ್ಷೆ ಬೇಡ ಸರ್. ನಾನು ಸಾಲವಾಗಿ ತೆಗೆದುಕೊಳ್ಳುತ್ತೇನೆ ಮತ್ತು ಸಂಬಳದಲ್ಲಿ ಕಡಿತಗೊಳಿಸಿಕೊಳ್ಳಿ. ಸಂಕಷ್ಟ ತಲೆಯ ಮೇಲೆ ಕುಣಿಯುತ್ತಿದ್ದರೂ ನನ್ನ ಸ್ವಾಭಿಮಾನ ಇನ್ನೂ ಜೀವಂತವಾಗಿತ್ತು. ರಂಜಿತ್ ಅರೋರಾ ಕೆಲವು ನೋಟುಗಳನ್ನು ತೆಗೆದು ನನ್ನ ಕಡೆಗೆ ಚಾಚಿದರು. ನೀನು ಇದನ್ನು ಇಟ್ಟುಕೋ. ಇದು ಭಿಕ್ಷೆಯೂ ಅಲ್ಲ, ಸಾಲವೂ ಅಲ್ಲ. ಕಳೆದ 3 ಕೇಸುಗಳಲ್ಲಿ ನೀನು ನನಗೆ ನೀಡಿದ ಕನ್ಸಲ್ಟೆನ್ಸಿ ಸಲಹೆ ಫೀಸ್ ಇದು ಎಂದು ಅವರು ನಕ್ಕರು. ನಾನು ಆಶ್ಚರ್ಯದಿಂದ ಅವರನ್ನು ನೋಡತೊಡಗಿದೆ. ಆದರೆ ಅವರು ಹೇಳಿದರು, ಅರೆ ಇಟ್ಟುಕೋ ಮುಕುಲ್, ನಿನ್ನ ತಾಯಿಗಾಗಿ. ನಿನ್ನ ತಾಯಿಗೆ ಆರೋಗ್ಯ ಸರಿಯಿಲ್ಲ ಎಂದು ನನಗೆ ಗೊತ್ತು. ಅವರು ಬಲವಂತವಾಗಿ ಆ ಹಣವನ್ನು ನನ್ನ ಕೈಗಿಟ್ಟರು ಮತ್ತು ಕೇಳು, ನಾಳೆ ಬೆಳಿಗ್ಗೆ ಬೇಗ ಬಾ. ನಿನ್ನ ಜೊತೆ ಒಂದು ಬಹಳ ಮುಖ್ಯವಾದ ವಿಷಯ ಮಾತನಾಡಬೇಕಿದೆ. ನಾನು ಹಣವನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ಓಡಿದೆ. ಆ ಕ್ಷಣದಲ್ಲಿ ನನಗೆ ನನ್ನ ತಾಯಿ ಮಾತ್ರ ಮುಖ್ಯವಾಗಿದ್ದರು. ನಾನು ಔಷಧಿ ತೆಗೆದುಕೊಂಡು ಮನೆಗೆ ತಲುಪಿದೆ. ತಾಯಿಗೆ ಇಂಜೆಕ್ಷನ್ ನೀಡಲಾಯಿತು. ಅವರ ಉಸಿರಾಟ ಸಹಜವಾಯಿತು. ನಾನು ಇಡೀ ರಾತ್ರಿ ಅವರ ತಲೆಯ ಪಕ್ಕದಲ್ಲೇ ಕುಳಿತಿದ್ದೆ. ಮರುದಿನ ಬೆಳಿಗ್ಗೆ ನಾನು ಭಾರವಾದ ಹೆಜ್ಜೆಗಳೊಂದಿಗೆ ನ್ಯಾಯಾಲಯಕ್ಕೆ ತಲುಪಿದೆ. ರಂಜಿತ್ ಅರೋರಾ ಅವರ ಚೇಂಬರ್ ಹೊರಗೆ ಒಂದು ವಿಚಿತ್ರವಾದ ಗಡಿಬಿಡಿ ಇತ್ತು. ಒಳಗಿನಿಂದ ಧ್ವನಿಗಳು ಕೇಳಿಬರುತ್ತಿದ್ದವು. ಸರ್, ಈ ರಿಪೋರ್ಟ್ ಖಂಡಿತ ಸತ್ಯ. ನಾನು ಖುದ್ದಾಗಿ ಕಾಲೇಜಿಗೆ ಹೋಗಿ ರೆಕಾರ್ಡ್ ಚೆಕ್ ಮಾಡಿ ಬಂದಿದ್ದೇನೆ ಮತ್ತು ಹಳೆಯ ನ್ಯಾಯಾಲಯದ ತೀರ್ಪುಗಳನ್ನು ತೆಗೆಸಿದ್ದೇನೆ. ಈ ಹುಡುಗ ಸಾಮಾನ್ಯ ವಿದ್ಯಾರ್ಥಿಯಲ್ಲ, ಇದು ಯಾರೋ ಅಪರಿಚಿತನ ಧ್ವನಿಯಾಗಿತ್ತು. ರಂಜಿತ್ ಅರೋರಾ ಮೌನವಾಗಿದ್ದರು. ಸರ್, ಈ ಹುಡುಗನ ತಂದೆ ಒಬ್ಬ ವಕೀಲರಾಗಿದ್ದರು, ಯಾರನ್ನು 10 ವರ್ಷಗಳ ಹಿಂದೆ ಇಡೀ ಬಾರ್ ಕೌನ್ಸಿಲ್ ಬಹಿಷ್ಕರಿಸಿತ್ತು. ಇವನು ಆ ದ್ರೋಹಿಯ ಮಗ. ಆ ಧ್ವನಿಯಲ್ಲಿ ದ್ವೇಷವಿತ್ತು. ಸಾಕು ಮಾಡು ಇನ್ಸ್ಪೆಕ್ಟರ್, ರಂಜಿತ್ ಅರೋರಾ ಗರ್ಜಿಸಿದರು.
ಮಾತನಾಡುವಾಗ ಪದಗಳನ್ನು ಯೋಚಿಸಿ ಬಳಸು. ನನಗೆ ಆ ಫೈಲ್ ಕೊಡು. ಅಷ್ಟರಲ್ಲಿ ಬಾಗಿಲು ತೆರೆಯಿತು ಮತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹೊರಬಂದನು. ಅವನು ನನ್ನನ್ನು ಕೆಕ್ಕರಿಸಿ ನೋಡಿ ಗೊಣಗುತ್ತಾ ಹೊರಟು ಹೋದನು. ನನ್ನ ಎದೆಯ ಬಡಿತ ಜೋರಾಯಿತು. ರಹಸ್ಯ ಬಯಲಾಗಿತ್ತು. ಎಲ್ಲವೂ ಮುಗಿದು ಹೋಗಿತ್ತು. ಈಗ ನಾನು ಇಲ್ಲಿಂದ ಓಡಿ ಹೋಗಬೇಕು ಎಂದು ಹಿಂತಿರುಗುತ್ತಿದ್ದಾಗ ಒಳಗಿನಿಂದ ಧ್ವನಿ ಕೇಳಿಸಿತು. ಮುಕುಲ್, ಒಳಗೆ ಬಾ. ಆ ಧ್ವನಿಯಲ್ಲಿ ಅಬ್ಬರವಿರಲಿಲ್ಲ, ಕೋಪವಿರಲಿಲ್ಲ, ಬದಲಾಗಿ ಒಂದು ವಿಚಿತ್ರವಾದ ಆಯಾಸ ಮತ್ತು ದುಃಖವಿತ್ತು. ನಾನು ನಡುಗುವ ಹೆಜ್ಜೆಗಳೊಂದಿಗೆ ಒಳಗೆ ಪ್ರವೇಶಿಸಿದೆ. ರಂಜಿತ್ ಅರೋರಾ ಕುರ್ಚಿಯಲ್ಲಿ ಕುಳಿತಿದ್ದರು. ಅವರ ಮುಂದೆ ಟೇಬಲ್ ಮೇಲೆ ಒಂದು ಹಳೆಯ ಫೈಲ್ ತೆರೆದಿತ್ತು. ಬಹುಶಃ ನನ್ನ ಹಣೆಬರಹವನ್ನು ನಿರ್ಧರಿಸುವ ಫೈಲ್ ಅದೇ ಆಗಿತ್ತು. ಕೊಠಡಿಯ ವಾತಾವರಣ ಎಷ್ಟು ಭಾರವಾಗಿತ್ತೆಂದರೆ ಉಸಿರಾಡುವುದು ಕಷ್ಟವಾಗುತ್ತಿತ್ತು. ಬಾಗಿಲು ಹಾಕು, ಅವರು ಮೆಲ್ಲಗೆ ಹೇಳಿದರು. ನಾನು ಬಾಗಿಲು ಹಾಕಿದೆ. ಈಗ ನಾನು ಮತ್ತು ಅವರು ಮುಖಾಮುಖಿಯಾಗಿದ್ದೆವು. ಯಾವುದೇ ಕಸಬರಿಕೆ, ಯಾವುದೇ ನೆಪ, ಯಾವುದೇ ಸುಳ್ಳು ಈಗ ನನ್ನನ್ನು ಕಾಪಾಡಲು ಸಾಧ್ಯವಿರಲಿಲ್ಲ. ಹಾಗಾದರೆ ಇದುವೇ ಸತ್ಯ. ನೀನು ನನ್ನ ಮುಂದೆ ಸುಳ್ಳು ಹೇಳಿದೆ. ನಿನ್ನ ಗುರುತನ್ನು ಅಡಗಿಸಿದೆ. ರಂಜಿತ್ ಅರೋರಾ ಫೈಲ್ ಮೇಲೆ ಕೈ ಚಚ್ಚಿದರು. ಅವರ ಕಣ್ಣುಗಳು ನನ್ನ ಕಣ್ಣುಗಳ ಮೇಲೆ ನೆಟ್ಟಿದ್ದವು. ನೀನು ಯಾವುದೋ ಬಡ ಕ್ಲರ್ಕ್ನ ಮಗ ಅಥವಾ ಸೋತ ಮುನ್ಷಿಯ ಮಗ ಎಂದುಕೊಂಡಿದ್ದೆ. ಆದರೆ ನೀನು ನಾವೆಲ್ಲರೂ ಈಜುತ್ತಿರುವ ಆ ಸಮುದ್ರದ ಈಜುಗಾರನೇ ಆಗಿ ಹೊರಹೊಮ್ಮಿದೆ. ಸರ್, ನಿಮಗೆ ಇದು ತಿಳಿಯಬೇಕೆಂದು ನಾನು ಎಂದಿಗೂ ಬಯಸಿರಲಿಲ್ಲ. ನಾನು ಇಲ್ಲಿಗೆ ಕೇವಲ ಹೊಟ್ಟೆಪಾಡಿಗಾಗಿ ಬಂದಿದ್ದೆ. ನನ್ನ ಗಂಟಲು ಒಣಗಿದಂತಾಯಿತು. ಹೊಟ್ಟೆಪಾಡಿಗಾಗಿ ಬಂದೆಯಾ? ಅವರು ತೀಕ್ಷ್ಣವಾಗಿ ನಕ್ಕರು. ಇಷ್ಟು ಬುದ್ಧಿವಂತ ಮೆದುಳು, ಇಷ್ಟು ಕಾನೂನಿನ ಜ್ಞಾನ ಇಟ್ಟುಕೊಂಡು ನೀನು ಕಸಗುಡಿಸಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೀಯಾ? ನೀನು ಲಾ ಕಾಲೇಜಿನಲ್ಲಿ ಟಾಪ್ ಮಾಡಿದ್ದೆ. ನೀನು ಗೋಲ್ಡ್ ಮೆಡಲಿಸ್ಟ್ ಆಗಬೇಕಿತ್ತು. ನೀನು ಎಲ್ಲವನ್ನೂ ಬಿಟ್ಟುಬಿಟ್ಟೆ. ಏಕೆ? ಕೇವಲ ನಿನ್ನ ತಂದೆಯ ಜೊತೆ ಕೆಟ್ಟದ್ದು ನಡೆಯಿತು ಎಂಬ ಕಾರಣಕ್ಕಾಗಿಯೇ? ಸರ್, ಅದು ಕೇವಲ ಕೆಟ್ಟದ್ದಲ್ಲ. ಅದು ಕೊಲೆ, ನ್ಯಾಯದ ಕೊಲೆ. ನನ್ನೊಳಗಿನ ಲಾವಾರಸ ಉಕ್ಕಿ ಹರಿಯಿತು. ನನ್ನ ತಂದೆಯನ್ನು ಸುಳ್ಳು ಸಾಕ್ಷಿಗಳು ಮತ್ತು ಮಾರಾಟವಾದ ವಕೀಲರು ಕೊಂದರು. ಅದೇ ಕೋರ್ಟ್ ಅವರಿಗೆ ಕಫನ್, ಶವವಸ್ತ್ರ ಸಿದ್ಧಪಡಿಸಿತು. ನಾನು ಈ ವೃತ್ತಿಯನ್ನು ದ್ವೇಷಿಸುತ್ತೇನೆ ಸರ್. ನಾನು ಹಸಿವಿನಿಂದ ಸತ್ತರೂ ಪರವಾಗಿಲ್ಲ, ಆದರೆ ವಕೀಲನಂತೂ ಆಗುವುದಿಲ್ಲ. ರಂಜಿತ್ ಅರೋರಾ ಎದ್ದು ನಿಂತರು. ಅವರ ಮುಖಭಾವನೆಗಳಿಂದ ಮಿನುಗುತ್ತಿತ್ತು. ದ್ವೇಷಿಸುವುದಾದರೆ ಮತ್ತೆ ನನಗೆ ಸಹಾಯ ಏಕೆ ಮಾಡಿದೆ? ಏಕೆ ಆ ವಿಧವೆಗಾಗಿ ಕಾನೂನಿನ ದಾರಿ ತೋರಿಸಿಕೊಟ್ಟೆ? ಏಕೆ ಆ ನಕಲಿ ಸ್ಟ್ಯಾಂಪ್ ಪೇಪರನ್ನು ಹಿಡಿದುಕೊಟ್ಟೆ? ಏಕೆ? ನಿನ್ನ ರಕ್ತದಲ್ಲೇ ಕಾನೂನು ಇದೆ. ನೀನು ನಿನ್ನಿಂದ ನೀನೇ ಓಡಿ ಹೋಗಬಹುದು, ಆದರೆ ನಿನ್ನ ಹಣೆಬರಹದಿಂದಲ್ಲ. ಸರ್, ನನಗೆ ಹೋಗಲು ಬಿಡಿ. ನನ್ನ ಲೆಕ್ಕ ಚುಕ್ತಾ ಮಾಡಿಬಿಡಿ. ನಾನು ನನ್ನ ಸೋಲನ್ನು ಒಪ್ಪಿಕೊಂಡಿದ್ದೆ. ನಾನಿಲ್ಲಿ ಇನ್ನೊಂದು ಕ್ಷಣವೂ ನಿಲ್ಲಲು ಸಾಧ್ಯವಿರಲಿಲ್ಲ. ಲೆಕ್ಕ ಈಗ ತಾನೇ ಶುರುವಾಗಿದೆ ಮುಕುಲ್. ರಂಜಿತ್ ಅರೋರಾ ಫೈಲ್ ಎತ್ತಿಕೊಂಡು ನನ್ನ ಹತ್ತಿರ ಬಂದರು. ನಾನಿನ್ನೂ ಈ ಫೈಲ್ ಪೂರ್ತಿ ಓದಿಲ್ಲ. ಆದರೆ ಇದರ ಮೇಲೆ ಬರೆದಿರುವ ಹೆಸರು ನನ್ನನ್ನು ಚಡಪಡಿಸುವಂತೆ ಮಾಡುತ್ತಿದೆ. ನನಗೆ ಹೇಳು ಮುಕುಲ್, ನಿನ್ನ ತಂದೆಯ ಹೆಸರೇನು? ನಾನು ಈಗ ನಿನ್ನ ಬಾಯಿಂದಲೇ ಕೇಳಲು ಬಯಸುತ್ತೇನೆ. ನಾನು ಯಾರ ಮಗನಿಂದ ನನ್ನ ಆಫೀಸಿನಲ್ಲಿ ಕಸಗುಡಿಸುತ್ತಿದ್ದೆ ಎಂದು ನನಗೆ ತಿಳಿಯಬೇಕು. ಅವರ ಧ್ವನಿಯಲ್ಲಿ ಅಂತಹ ನೋವಿತ್ತು, ಅದು ನನ್ನನ್ನು ಜಕಡಿ ಹಿಡಿಯಿತು. ಈಗ ಇಲ್ಲಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು. ಸತ್ಯವನ್ನು ಎದುರಿಸುವ ಸಮಯ ಬಂದಿತ್ತು. ನಾನು ತಲೆ ಎತ್ತಿದೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರಿತ್ತು, ಆದರೆ ಶೈಲಿ ದೃಢವಾಗಿತ್ತು. ನೀವು ತಿಳಿಯಲು ಬಯಸುವಿರಾ? ಹಾಗಾದರೆ ಕೇಳಿ ಸರ್. ಕೊಠಡಿಯಲ್ಲಿ ಮರಣದಂತಹ ಮೌನ ಆವರಿಸಿತ್ತು. ನನ್ನ ತಂದೆಯ ಹೆಸರು ಅಡ್ವೊಕೇಟ್ ದೀಪಕ್ ತ್ರಿಪಾಠಿ. ಕೊನೆಗೂ ನಾನು ವರ್ಷಗಳಿಂದ ನನ್ನ ಎದೆಯಲ್ಲಿ ಹೂತು ಹಾಕಿದ್ದ ಆ ಹೆಸರನ್ನು ಹೇಳಿಯೇ ಬಿಟ್ಟೆ. ಈ ಹೆಸರನ್ನು ಕೇಳಿದ ಕೂಡಲೇ ರಂಜಿತ್ ಅರೋರಾ ಅವರ ಕೈಯಿಂದ ಫೈಲ್ ಜಾರಿ ನೆಲಕ್ಕೆ ಬಿದ್ದಿತು. ಅವರ ಮುಖದ ಬಣ್ಣ ಬಿಳಿಚಿಕೊಂಡಿತು. ದೇಹದ ಎಲ್ಲಾ ರಕ್ತವನ್ನೂ ಯಾರೋ ಹಿಂಡಿ ತೆಗೆದಂತಾಗಿತ್ತು. ಅವರ ಕಾಲುಗಳು ತತ್ತರಿಸಿದವು ಮತ್ತು ಆಸರೆಗಾಗಿ ಅವರು ಮೇಜಿನ ಮೂಲೆಯನ್ನು ಹಿಡಿದುಕೊಂಡರು. ದೀಪಕ್ ತ್ರಿಪಾಠಿ. ಅವರ ತುಟಿಗಳು ನಡುಗುತ್ತಿದ್ದವು. ಅದೇ ದೀಪಕ್ ತ್ರಿಪಾಠಿಯವರೇ? 10 ವರ್ಷಗಳ ಹಿಂದೆ ನ್ಯಾಯಾಲಯದ ಘನತೆಯನ್ನು ಮಣ್ಣುಪಾಲು ಮಾಡಿದ ಮತ್ತು ಲಂಚದ ಆರೋಪದಲ್ಲಿ ಶಿಕ್ಷೆಯಾದವರೇ? ಅವರ ಧ್ವನಿಯಲ್ಲಿ ನಂಬಿಕೆ ಮತ್ತು ಅಪನಂಬಿಕೆಯ ನಡುವೆ ಯುದ್ಧ ನಡೆಯುತ್ತಿತ್ತು. ಹೌದು, ಅದೇ ದೀಪಕ್ ತ್ರಿಪಾಠಿಯವರು. ಯಾರನ್ನು ಅವರ ಸ್ವಂತ ಸಹೋದ್ಯೋಗಿಗಳೇ ವಂಚಿಸಿದರೋ ಅವರೇ. ಸತ್ಯದ ಮೂರ್ತಿಯಾಗಿದ್ದವರನ್ನು ಜಗತ್ತು ಸೈತಾನನಂತೆ ಬಿಂಬಿಸಿತು. ನಾನು ಕಹಿಯಾಗಿ ಉತ್ತರಿಸಿದೆ ಮತ್ತು ನನ್ನ ಕೆನ್ನೆಗಳ ಮೇಲಿದ್ದ ಕಣ್ಣೀರನ್ನು ಒರೆಸಿಕೊಂಡೆ. ರಂಜಿತ್ ಅರೋರಾ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವರು ಒಬ್ಬ ಅಪರಾಧಿಯಂತೆ ತಲೆ ಬಗ್ಗಿಸಿ ಕುರ್ಚಿಯ ಮೇಲೆ ಕುಸಿದು ಬಿದ್ದರು. ನೀನು ನನ್ನ ಗುರುವಿನ ಮಗ. ನಾನು ಬೆಚ್ಚಿಬಿದ್ದೆ. ಏನು? ಗುರುಗಳೇ?
ರಂಜಿತ್ ಅರೋರಾ ಒದ್ದೆಯಾದ ಕಣ್ಣುಗಳಿಂದ ನನ್ನ ಕಡೆ ನೋಡಿದರು. ಹೌದು ಮುಕುಲ್, ಅಡ್ವೊಕೇಟ್ ದೀಪಕ್ ತ್ರಿಪಾಠಿ ನನ್ನ ಗುರುಗಳು. ನಾನು ನನ್ನ ವಕೀಲಿ ವೃತ್ತಿಯ ಮೊದಲ ಪಾಠವನ್ನು ಅವರಿಂದಲೇ ಕಲಿತಿದ್ದೆ. ಅವರು ನನಗೆ ತಂದೆಯ ಸ್ಥಾನದಲ್ಲಿದ್ದರು. ಅವರು ನಿಮ್ಮ ಗುರುಗಳಾಗಿದ್ದರೆ ಅವರಿಗೆ ಕಷ್ಟದ ಸಮಯ ಬಂದಾಗ ನೀವೆಲ್ಲಿದ್ದಿರಿ? ಇಡೀ ಜಗತ್ತು ಅವರ ಮೇಲೆ ಉಗುಳುತ್ತಿದ್ದಾಗ ನೀವು ಅವರ ಜೊತೆ ಏಕೆ ನಿಲ್ಲಲಿಲ್ಲ? ನನ್ನ ಮಾತುಗಳು ದೂರುಗಳಿಂದ ತುಂಬಿದ್ದವು. ರಂಜಿತ್ ಅರೋರಾ ತಮ್ಮ ಮುಖವನ್ನು ಕೈಗಳಲ್ಲಿ ಮುಚ್ಚಿಕೊಂಡರು. ಅವರ ಹೆಗಲುಗಳು ನಡುಗುತ್ತಿದ್ದವು. ನಾನು ಆ ಸಮಯದಲ್ಲಿ ದೇಶದಲ್ಲಿ ಇರಲಿಲ್ಲ ಮುಕುಲ್. ನಾನು ಉನ್ನತ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿಗೆ ಹೋಗಿದ್ದೆ. ಅವರ ಮೇಲೆ ಒಂದು ದೊಡ್ಡ ಕೇಸ್ ದಾಖಲಾಗಿದೆ ಎಂಬ ಸುದ್ದಿ ನನಗೆ ಅಲ್ಲಿಯೇ ಸಿಕ್ಕಿತ್ತು. ಅದು ಸುಳ್ಳು ಕೇಸ್ ಎಂದು ನನಗೆ ಗೊತ್ತಿತ್ತು. ನನ್ನ ಹೃದಯ ಹೇಳುತ್ತಿತ್ತು ನಾನು ಹಿಂತಿರುಗಿ ಹೋಗಬೇಕು, ನನ್ನ ಗುರುವಿನ ಜೊತೆ ನಿಲ್ಲಬೇಕು ಎಂದು. ಆದರೆ ಅವರ ಬಿಕ್ಕಳಿಕೆ ಹೆಚ್ಚಾಯಿತು. ನಾನು ನಿರ್ದಯಿಯಾಗಿ ಯೋಚಿಸುತ್ತಿದ್ದೆನಾ? ಹೌದು, ನಾನು ಸ್ವಾರ್ಥಿಯಾದೆ. ನನಗೆ ನನ್ನ ಪದವಿ ಬಹಳ ಪ್ರಿಯವಾಗಿತ್ತು. ನಾನು ಹಿಂತಿರುಗಿ ಹೋದರೆ ನನ್ನ ಕೆರಿಯರ್, ವೃತ್ತಿಜೀವನ ಹಾಳಾಗುತ್ತದೆ ಎಂದು ನನಗೆ ಅನಿಸಿತು. ನಾನು ಹೆದರಿದ್ದೆ. ಬೇರೆ ಯಾರಾದರೂ ಅವರಿಗೆ ಸಹಾಯ ಮಾಡುತ್ತಾರೆ ಎಂದುಕೊಂಡೆ. ಆದರೆ ನನ್ನ ಈ ಸ್ವಾರ್ಥ ನನ್ನ ಗುರುಗಳನ್ನೇ ಬಲಿ ತೆಗೆದುಕೊಳ್ಳುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಹಿಂತಿರುಗಿ ಬಂದಾಗ ಬಹಳ ತಡವಾಗಿತ್ತು. ಅವರಿಗೆ ಶಿಕ್ಷೆಯಾಗಿತ್ತು ಮತ್ತು ಅವರು ಜೈಲು ಸೇರಿದ್ದರು. ರಂಜಿತ್ ಅರೋರಾ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ನಾನು ಕಲ್ಲಿನಂತೆ ನಿಂತಿದ್ದೆ. ಹಾಗಾದರೆ ಈ ಮನುಷ್ಯ ನನ್ನ ತಂದೆಯ ವಿದ್ಯಾರ್ಥಿಯಾಗಿದ್ದ ಮತ್ತು ಇವನ ಹೇಡಿತನವು ನನ್ನ ತಂದೆಯ ನಾಶಕ್ಕೆ ಒಂದು ಕಾರಣವಾಗಿತ್ತು. ಮುಕುಲ್, ನನ್ನನ್ನು ಕ್ಷಮಿಸು. ರಂಜಿತ್ ಅರೋರಾ ಇದ್ದಕ್ಕಿದ್ದಂತೆ ಎದ್ದು ಬಂದು ನನ್ನನ್ನು ಅಪ್ಪಿಕೊಂಡರು. ನಾನು ಅವರನ್ನು ನನ್ನಿಂದ ದೂರ ತಳ್ಳಲಿಲ್ಲ, ಆದರೆ ನನ್ನ ಕೈಗಳು ಮಾತ್ರ ಯಾವುದೇ ಸ್ಪಂದನೆಯಿಲ್ಲದೆ ನೇರವಾಗಿಯೇ ಇದ್ದವು. ನಾನು ಅಪರಾಧಿ, ನಿನ್ನ ತಂದೆಯ ಎದುರು ಮತ್ತು ನಿನ್ನ ಎದುರು ಕೂಡ. ನನ್ನ ಗುರುವಿನ ಮಗ ನನ್ನ ಆಫೀಸಿನಲ್ಲಿ ಕಸ ಗುಡಿಸುತ್ತಿದ್ದಾನೆ ಎಂದು ನಾನು ಊಹಿಸಲು ಸಾಧ್ಯವಿರಲಿಲ್ಲ. ಕಸ ಗುಡಿಸುವುದು ನನ್ನ ಅನಿವಾರ್ಯವಾಗಿತ್ತು ಸಾಹೇಬರೇ. ನಾನು ಅವರನ್ನು ನನ್ನಿಂದ ಬೇರ್ಪಡಿಸುತ್ತಾ ಹೇಳಿದೆ. ಅಪ್ಪನಿಗೆ ಶಿಕ್ಷೆಯಾದಾಗ ನಮ್ಮೆಲ್ಲವೂ ಹರಾಜಾಯಿತು. ಅಮ್ಮ ಆಘಾತದಿಂದ ಮಾನಸಿಕ ಸಮತೋಲನ ಕಳೆದುಕೊಂಡರು. ನಾನು ಲಾ ಕಾಲೇಜಿನ ಮೊದಲ ವರ್ಷದ ಟಾಪರ್ ಆಗಿದ್ದೆ, ಆದರೆ 2ನೇ ವರ್ಷದ ಫೀಸ್ ಕಟ್ಟಲು ನನ್ನ ಬಳಿ ಹಣವಿರಲಿಲ್ಲ. ಪುಸ್ತಕಗಳನ್ನು ಮಾರಿ ರೊಟ್ಟಿ ಕೊಂಡುಕೊಂಡೆ. ಹೋದಲ್ಲೆಲ್ಲ ಕೆಲಸ ಕೇಳಿದೆ, ಆದರೆ ದ್ರೋಹಿ ವಕೀಲನ ಮಗ ಎಂದು ಹೇಳಿ ಎಲ್ಲರೂ ಹೊರಹಾಕಿದರು. ಕೊನೆಗೆ ಇಲ್ಲಿ ಗುರುತನ್ನು ಬದಲಿಸಿ ಸ್ವಚ್ಛತೆ ಮಾಡುವ ಕೆಲಸಕ್ಕೆ ಸೇರಿಕೊಂಡೆ, ಕೇವಲ ನನ್ನ ಅಮ್ಮನನ್ನು ಬದುಕಿಸಲು. ರಂಜಿತ್ ಅರೋರಾ ನನ್ನ 2 ಕೈಗಳನ್ನು ಹಿಡಿದುಕೊಂಡರು. ಇನ್ನು ಮುಂದೆ ಬೇಡ ಮುಕುಲ್, ಇನ್ನು ನೀನು ಕಸಗುಡಿಸುವುದಿಲ್ಲ. ನಿನ್ನ ಅಪ್ಪ ಏನು ಬಯಸಿದ್ದರೋ ಅದನ್ನೇ ನೀನು ಮಾಡುತ್ತೀಯಾ? ನೀನು ನಿನ್ನ ಓದನ್ನು ಪೂರ್ಣಗೊಳಿಸುತ್ತೀಯಾ? ಇದು ನಾನು ನಿನಗೆ ನೀಡುವ ಮಾತು. ಇದು ಉಪಕಾರವಲ್ಲ, ನನ್ನ ಕರ್ತವ್ಯ. ನಾನು ಜಕ್ಕನೆ ಕೈಬಿಡಿಸಿಕೊಂಡೆ. ಇಲ್ಲ, ನನಗೆ ಈ ನ್ಯಾಯಾಲಯದ ಮೇಲೆ ದ್ವೇಷವಿದೆ. ನಾನು ಇಲ್ಲಿಗೆ ಕೇವಲ ರೊಟ್ಟಿಗಾಗಿ ಬರುತ್ತೇನೆ, ನಾನು ವಕೀಲನಾಗುವುದಿಲ್ಲ. ಈ ಕಪ್ಪು ಕೋಟು ಹಾವಿನ ಬಾಯಿಯಂತೆ ಅದು ನನ್ನ ತಂದೆಯನ್ನೇ ನುಂಗಿಬಿಟ್ಟಿದೆ. ನನಗೆ ನಿಮ್ಮ ಸಹಾಯ ಬೇಕಿಲ್ಲ. ನಾನು ದ್ವೇಷದಿಂದ ಕೂಗಿ ಬಾಗಿಲಿನ ಕಡೆಗೆ ಓಡಿದೆ. ನಿಲ್ಲು ಮುಕುಲ್. ರಂಜಿತ್ ಅರೋರಾ ಅವರ ಧ್ವನಿಯಲ್ಲಿ ಅಂತಹ ಗಾಂಭೀರ್ಯವಿತ್ತು ಎಂದರೆ ನನ್ನ ಹೆಜ್ಜೆಗಳು ಅಲ್ಲೇ ನಿಂತವು. ನಿನಗೆ ಈ ವ್ಯವಸ್ಥೆಯ ಮೇಲೆ ದ್ವೇಷವಿದೆ ತಾನೇ? ಹಾಗಾದರೆ ಓಡಿ ಹೋಗುತ್ತಿರುವುದೇಕೆ? ನಿನ್ನ ಅಪ್ಪನ ಹಣೆಯ ಮೇಲೆ ಶತ್ರುಗಳು ಹಚ್ಚಿದ ಆ ಕಲಂಕವನ್ನು ಅಳಿಸಿ ಹಾಕಲು ನಿನಗೆ ಇಷ್ಟವಿಲ್ಲವೇ? ಈ ಮಾತು ನನ್ನ ಎದೆಗೆ ಬಾಣದಂತೆ ನಾಟಿತು. ನಾನು ತಿರುಗಿದೆ. ದೇವರು ಬಹುಶಃ ನಾನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಾಗದಿದ್ದದ್ದನ್ನು ತೋರಿಸಲು ಬಯಸುತ್ತಿದ್ದಾನೆ. ನಾನು ನನ್ನ ಪಶ್ಚಾತ್ತಾಪವನ್ನು ತೀರಿಸಿಕೊಳ್ಳಲು ದೇವರು ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ನೀನು ನಿನ್ನ ತಂದೆಗೆ ನ್ಯಾಯ ಕೊಡಿಸಲು ಬಯಸುವುದಿಲ್ಲವೇ? ಒಬ್ಬ ಒಳ್ಳೆಯ ವಕೀಲನಾಗೂ ಮುಕುಲ್ ಮತ್ತು ದೀಪಕ್ ತ್ರಿಪಾಠಿ ನಿರ್ದೋಷಿ ಎಂದು ಜಗತ್ತಿಗೆ ಸಾರು. ನಾನು ನಿನ್ನ ಜೊತೆಗಿರುತ್ತೇನೆ, ಕೊನೆಯ ಉಸಿರಿರುವವರೆಗೆ. ರಂಜಿತ್ ಅರೋರಾ ಅವರ ಕಣ್ಣುಗಳಲ್ಲಿ ದೃಢನಿಶ್ಚಯವಿತ್ತು. ನಾನು ಯೋಚಿಸಿದೆ, ಇಡೀ ಜೀವನ ಕೇವಲ ದ್ವೇಷಿಸುತ್ತಾ ಇರಬೇಕೇ ಅಥವಾ ಏನಾದರೂ ಮಾಡಿ ತೋರಿಸಬೇಕೇ? ಅಪ್ಪನ ಆತ್ಮ ನನ್ನನ್ನು ಕರೆಯುತ್ತಿತ್ತು. ನಾನು ಸಮ್ಮತಿಯಿಂದ ತಲೆ ಅಲ್ಲಾಡಿಸಿದೆ. ಅಂದು ನನ್ನ ಕೈಯಿಂದ ಕಸಬರಿಕೆ ಕೆಳಗೆ ಬಿದ್ದಿತು ಮತ್ತು ಲೇಖನಿ ಅದರ ಜಾಗವನ್ನು ಆಕ್ರಮಿಸಿತು. ಅದಾಗಿ 3 ವರ್ಷಗಳು ಕಳೆದಿದ್ದವು. ನ್ಯಾಯಾಲಯದ ಕೊಠಡಿ ಜನರಿಂದ ಕಿಕ್ಕಿರಿದು ತುಂಬಿತ್ತು. ಇಂದು ಅದೇ ನ್ಯಾಯಾಲಯದಲ್ಲಿ ಇತಿಹಾಸ ಮರುಕಳಿಸುತ್ತಿತ್ತು. ಕಟಕಟೆಯಲ್ಲಿ ಯಾವುದೇ ಆರೋಪಿಯಿರಲಿಲ್ಲ. ಬದಲಾಗಿ ಒಂದು ಫೈಲ್ ಇತ್ತು, ಅಡ್ವೊಕೇಟ್ ದೀಪಕ್ ತ್ರಿಪಾಠಿಯವರ ಫೈಲ್. ನ್ಯಾಯಾಲಯದಲ್ಲಿ ಒಬ್ಬ ಯುವ ವಕೀಲ ನಿಂತಿದ್ದ. ಕಪ್ಪು ಕೋಟು, ಬಿಳಿ ಶರ್ಟ್ ಮತ್ತು ಕಣ್ಣುಗಳಲ್ಲಿ ಅಂದಿನ ದೀಪಕ್ ತ್ರಿಪಾಠಿಯವರ ಕಣ್ಣುಗಳಲ್ಲಿದ್ದಂತಹದ್ದೇ ಹೊಳಪು. ಆ ಯುವಕ ನಾನೇ ಆಗಿದ್ದೆ, ಅಡ್ವೊಕೇಟ್ ಮುಕುಲ್ ತ್ರಿಪಾಠಿ. ನನ್ನ ಹಿಂದೆ ಕುರ್ಚಿಯಲ್ಲಿ ನನ್ನ ಗುರುಗಳಾದ ಅಡ್ವೊಕೇಟ್ ರಂಜಿತ್ ಅರೋರಾ ಕುಳಿತಿದ್ದರು.
ಯುವರ್ ಆನರ್, ಸಾಕ್ಷ್ಯಾಧಾರಗಳು ಮತ್ತು ತನಿಖೆಯಿಂದ ಇದು ಸಾಬೀತಾಗಿದೆ. ನನ್ನ ಕಕ್ಷಿದಾರ ದಿವಂಗತ ದೀಪಕ್ ತ್ರಿಪಾಠಿಯವರ ಮೇಲೆ ಹೊರಿಸಲಾದ ಎಲ್ಲಾ ಆರೋಪಗಳು ಆಧಾರರಹಿತ ಮತ್ತು ಸುಳ್ಳು. 10 ವರ್ಷಗಳ ಹಿಂದೆ ರೂಪಿಸಲಾದ ಆ ಸಂಚಿನ ಪ್ರತಿಯೊಂದು ಪಾತ್ರಧಾರಿಗಳು ಇಂದು ಬಯಲಾಗಿದ್ದಾರೆ. ನನ್ನ ಧ್ವನಿ ಇಡೀ ಕೋರ್ಟ್ ರೂಂನಲ್ಲಿ ಪ್ರತಿಧ್ವನಿಸುತ್ತಿತ್ತು. ನ್ಯಾಯಾಧೀಶರು ತೀರ್ಪು ಬರೆಯಲು ಪ್ರಾರಂಭಿಸಿದರು. ಕೊಠಡಿಯಲ್ಲಿ ಮೌನವಿತ್ತು. ನನ್ನ ಎದೆಯ ಬಡಿತ ಜೋರಾಗಿತ್ತು, ಆದರೆ ಕೈಗಳು ನಡುಗುತ್ತಿರಲಿಲ್ಲ. ಈ ನ್ಯಾಯಾಲಯವು ಎಲ್ಲಾ ಸಾಕ್ಷ್ಯಾಧಾರಗಳ ಬೆಳಕಿನಲ್ಲಿ ಈ ತೀರ್ಮಾನಕ್ಕೆ ಬಂದಿದೆ: ದಿವಂಗತ ಅಡ್ವೊಕೇಟ್ ದೀಪಕ್ ತ್ರಿಪಾಠಿ ನಿರ್ದೋಷಿಯಾಗಿದ್ದರು. ನ್ಯಾಯಾಲಯವು ಅವರ ಪದವಿ ಮತ್ತು ಹಿರಿತನವನ್ನು ಗಮನದಲ್ಲಿಟ್ಟುಕೊಂಡು ಆದೇಶ ಹೊರಡಿಸುತ್ತದೆ, ಹಾಗೂ ಅವರ ಕುಟುಂಬಕ್ಕೆ ರಾಜ್ಯ ಮಟ್ಟದಲ್ಲಿ ಕ್ಷಮೆಯಾಚನೆಯ ಅರ್ಜಿಯನ್ನು ಸಲ್ಲಿಸಲಾಗುತ್ತದೆ. ನ್ಯಾಯಾಧೀಶರು ಮೇಜಿನ ಮೇಲೆ ಸುತ್ತಿಗೆಯಿಂದ ಹೊಡೆದರು. ಆ ಒಂದು ಶಬ್ದ ನನ್ನ ಜೀವನದ ದಿಕ್ಕನ್ನೇ ಬದಲಿಸಿತು. ಹಾಲ್ ಚಪ್ಪಾಳೆಯ ಸದ್ದಿನಿಂದ ಮೊಳಗಿತು. ನನ್ನ ಅಪ್ಪನ ಮೇಲೆ ಹಚ್ಚಲಾಗಿದ್ದ ಕಲಂಕ ತೊಳೆದು ಹೋಗಿತ್ತು. ನಾನು ಆಕಾಶದ ಕಡೆಗೆ ನೋಡಿ ಮುಗುಳ್ನಕ್ಕೆ. ಪಾಪ, ನೀವು ಗೆದ್ದಿರಿ. ನಾನು ತಿರುಗಿದಾಗ ರಂಜಿತ್ ಅರೋರಾ ನಿಂತು ಅಳುತ್ತಿರುವುದನ್ನು ಕಂಡೆ. ಅವರ ಹೆಗಲ ಮೇಲಿದ್ದ ಭಾರವಾದ ಹೊರೆ ಇಳಿದು ಹೋದಂತಿತ್ತು. ನಾನು ವೇಗವಾಗಿ ಅವರ ಕಡೆಗೆ ಹೋದೆ. ಅವರು ಅಪ್ಪಿಕೊಳ್ಳಲು ಕೈ ಚಾಚಿದರು, ಆದರೆ ನಾನು ಅಪ್ಪಿಕೊಳ್ಳಲಿಲ್ಲ. ಬದಲಾಗಿ ಕೆಳಗೆ ಬಾಗಿ ಅವರ ಪಾದ ಮುಟ್ಟಿ ನಮಸ್ಕರಿಸಿದೆ. ಇದು ನಿಮ್ಮಿಂದ ಮಾತ್ರ ಸಾಧ್ಯವಾಯಿತು ಗುರುಗಳೇ. ರಂಜಿತ್ ಅರೋರಾ ನನ್ನನ್ನು ಎತ್ತಿ ಬಿಗಿಯಾಗಿ ಅಪ್ಪಿಕೊಂಡರು. ಇಲ್ಲ ಮಗನೇ, ಇದು ನಿನ್ನಿಂದ ಸಾಧ್ಯವಾಯಿತು. ಇಂದು ನನ್ನ ಗುರುವಿನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ನ್ಯಾಯಾಲಯದ ಕೊಠಡಿಯಲ್ಲಿ ವಿಜಯೋತ್ಸವದ ವಾತಾವರಣವಿತ್ತು. ಜನ ನನಗೆ ಅಭಿನಂದನೆ ಸಲ್ಲಿಸುತ್ತಿದ್ದರು. ಒಬ್ಬ ಪತ್ರಕರ್ತ ಮುಂದೆ ಬಂದು ಮೈಕ್ ಹಿಡಿದು ಕೇಳಿದರು, ಅಡ್ವೊಕೇಟ್ ಮುಕುಲ್ ತ್ರಿಪಾಠಿ ಅವರೇ, ಇಷ್ಟು ಕಡಿಮೆ ಸಮಯದಲ್ಲಿ ಇಂತಹ ಕಷ್ಟದ ಕೇಸನ್ನು ನೀವು ಹೇಗೆ ಗೆದ್ದಿರಿ? ನಿಮ್ಮ ಯಶಸ್ಸಿನ ರಹಸ್ಯವೇನು? ನಾನು ಮುಗುಳ್ನಕ್ಕೂ ನ್ಯಾಯಾಲಯದ ಆ ಹಳೆಯ ಮೂಲೆಯ ಕಡೆಗೆ ನೋಡಿದೆ. ಅಲ್ಲಿ ಹಿಂದೆ ನಾನು ಕಸಬರಿಕೆಯನ್ನು ಇಡುತ್ತಿದ್ದೆ. ನನ್ನ ಯಶಸ್ಸಿನ ರಹಸ್ಯ. ನಾನು ರಂಜಿತ್ ಅರೋರಾ ಕಡೆಗೆ ನೋಡಿದೆ. ಅವರು ಹೆಮ್ಮೆಯಿಂದ ನನ್ನನ್ನು ನೋಡುತ್ತಿದ್ದರು. ನನಗೆ ಒಂದು ವಿಷಯ ಅರ್ಥವಾಗಿದೆ: ನ್ಯಾಯ ಕೇವಲ ಕಾನೂನಿನ ಪುಸ್ತಕಗಳಲ್ಲಿ ಮಾತ್ರ ಇರುವುದಿಲ್ಲ. ನ್ಯಾಯವನ್ನು ಕಸಬರಿಕೆಯಿಂದಲೂ ಕಲಿಯಬಹುದು. ಕೇವಲ ನೋಡುವ ಕಣ್ಣು ಮತ್ತು ಸತ್ಯದ ಹಸಿವು ಇರಬೇಕು ಅಷ್ಟೇ. ನಾನು ಕಸಗುಡಿಸುತ್ತಾ ಗಲೀಜನ್ನು ಗುರುತಿಸುವುದನ್ನು ಕಲಿತಿದ್ದೆ. ಇಂದು ವಕೀಲನಾಗಿ ಆ ಗಲೀಜನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ. ನನ್ನ ಮತ್ತು ನನ್ನ ಗುರುವಿನ ಧ್ಯೇಯ ಈಗ ಒಂದೇ, ಅದೇನೆಂದರೆ ಇನ್ನೊಬ್ಬ ದೀಪಕ್ ತ್ರಿಪಾಠಿಯಂತಹ ನಿರ್ದೋಷಿ ಬಲಿಯಾಗಬಾರದು. ಅಂದು ನ್ಯಾಯಾಲಯದ ಗೋಡೆಗಳು ಸಾಕ್ಷಿ ನುಡಿದವು, ಏನೆಂದರೆ ಕಸಗುಡಿಸುವ ಒಬ್ಬ ಹುಡುಗ ಕಾನೂನಿನ ಜಗತ್ತಿನಲ್ಲಿ ಸತ್ಯದ ಹೊಸ ಉದಾಹರಣೆಯನ್ನು ಸ್ಥಾಪಿಸಿದ್ದಾನೆ ಎಂದು. ಇದು ಸತ್ಯ ಅರ್ಹತೆಯನ್ನು ಸೆರೆಹಿಡಿಯಬಹುದು, ಆದರೆ ಅದನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ಹಾಗಾಗಿ ಗೆಳೆಯರೇ, ನಿಮಗೆ ನಮ್ಮ ಈ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ನೀಡಿ ಮತ್ತು ಆದಷ್ಟು ಹೆಚ್ಚು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತದೆ. ಈ ಕಥೆಯನ್ನು ಕೇವಲ ಶಿಕ್ಷಣ ಮತ್ತು ಮನೋರಂಜನೆಯ ಉದ್ದೇಶದಿಂದ ತಯಾರಿಸಲಾಗಿದೆ ಮತ್ತು ಇದು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರಲ್ಲಿ ವಿವರಿಸಲಾದ ಪಾತ್ರಗಳು, ಘಟನೆಗಳು ಮತ್ತು ಸ್ಥಳಗಳು ನಿಜ ಜೀವನಕ್ಕೆ ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ. ಯಾವುದೇ ವ್ಯಕ್ತಿ, ಸಮಾಜ ಅಥವಾ ವರ್ಗದ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ನಮಗಿಲ್ಲ. ಧನ್ಯವಾದಗಳು.